ಒಬ್ಬಂಗೆ ಇಹ ಉಂಟು ಒಬ್ಬಂಗೆ ಪರ ಉಂಟು, ಒಬ್ಬಂಗೆ ಇಹವಿಲ್ಲ ಒಬ್ಬಂಗೆ ಪರವಿಲ್ಲ. ಒಬ್ಬಂಗೆ ಇಹ ಉಂಟು ಒಬ್ಬಂಗೆ ಪರ ಉಂಟು, ಒಬ್ಬಂಗೆ ಇಹವಿಲ್ಲ ಒಬ್ಬಂಗೆ ಪರವಿಲ್ಲ. ಒಬ್ಬಂಗೆ ಇಹ ಪರವೆರಡೂ ಇಲ್ಲ, ಒಬ್ಬಂಗೆ ಇಹ ಪರವೆರಡೂ ಇಲ್ಲ. ಒಬ್ಬಂಗೆ ಇಹ ಪರವೆರಡೂ ಇಲ್ಲ, ಒಬ್ಬಂಗೆ ಇಹ ಪರವೆರಡೂ ಇಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ಶರಣರಿಗೆ, ಚನ್ನಮಲ್ಲಿಕಾರ್ಜುನ ದೇವರ ಶರಣರಿಗೆ ಇಹ ಪರವೆರಡೂ ಉಂಟು, ಇಹ ಪರವೆರಡೂ ಉಂಟು. ಚನ್ನಮಲ್ಲಿಕಾರ್ಜುನ ದೇವರ ಶರಣರಿಗೆ ಇಹ ಪರವೆರಡೂ ಉಂಟು, ಇಹ ಪರವೆರಡೂ ಉಂಟು. ಒಬ್ಬಂಗೆ ಇಹ ಉಂಟು ಒಬ್ಬಂಗೆ ಪರ ಉಂಟು, ಒಬ್ಬಂಗೆ ಇಹ ಉಂಟು ಒಬ್ಬಂಗೆ ಪರ ಉಂಟು. ಒಬ್ಬಂಗೆ ಇಹವಿಲ್ಲ ಒಬ್ಬಂಗೆ ಪರವಿಲ್ಲ, ಒಬ್ಬಂಗೆ ಇಹವಿಲ್ಲ ಒಬ್ಬಂಗೆ ಪರವಿಲ್ಲ. ಒಬ್ಬಂಗೆ ಇಹ ಪರವೆರಡೂ ಇಲ್ಲ, ಒಬ್ಬಂಗೆ ಇಹ ಪರವೆರಡೂ ಇಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ಶರಣರಿಗೆ, ಚನ್ನಮಲ್ಲಿಕಾರ್ಜುನ ದೇವರ ಶರಣರಿಗೆ ಇಹ ಪರವೆರಡೂ ಉಂಟು, ಇಹ ಪರವೆರಡೂ ಉಂಟು, ಇಹ ಪರವೆರಡೂ ಉಂಟು. ಅಕ್ಕ ಮಹಾದೇವಿಯ ಇನ್ನೊಂದು ಸುಂದರವಾದ ವಚನ, ನಾವು ಈಗಾಗಲೇ ಮಾತಾಡಿದ ದೇಹ ಜಗತ್ತು ಮತ್ತು ದೇವ ಜಗತ್ತನ್ನು ಲೌಕಿಕ ಅಲೌಕಿಕ ಅಂತ ಭಾವಿಸಿದರೆ, ನಾವು ವ್ಯವಹಾರದ ಜಗತ್ತು ಮತ್ತು ಪಾರಮಾರ್ಥಿಕ ಜಗತ್ತು ಅಂತ ಭಾವಿಸಿದರೆ, ಜಗತ್ತು ಎರಡು ಇರುವುದು ಎಲ್ಲರಿಗೂ ಗೊತ್ತೇ ಇದೆ. ಬಹಳ ಬಾರಿ ನಮ್ಮ ಒಂದು ಕಲ್ಪನೆ ಏನು ಅಂತಂದರೆ, ಇಲ್ಲಿ ಒಬ್ಬ ವ್ಯವಹಾರದಲ್ಲಿ ತೊಡಗಿಸಿಕೊಂಡವ ಅಲ್ಲಿಯ ಯಾವುದೋ ಸಾಧನೆಯನ್ನು ಮಾಡಲಾರ ಅಂತ. ಹಾಗೆಯೇ ಆ ಸಾಧನೆಗೆ ತೊಡಗಿದ ಅಧ್ಯಾತ್ಮ ಲೋಕದ ಒಬ್ಬ ಸಾಧು ಸಂತ ಈ ಲೋಕದವರ ಹಾಗೆ ಇರತಕ್ಕದ್ದಲ್ಲ. ಇದು ಸಾಮಾನ್ಯ ತಿಳುವಳಿಕೆ, ನಮಗೆಲ್ಲರಿಗೂ ಬಹಳ ಜನಜನಿತವಾಗಿ ಗೊತ್ತಿರತಕ್ಕಂಥ ಒಂದು ನಂಬಿಕೆ. ನಾವು ಹೀಗೆ ಭಾವಿಸ್ತೇವೆ, ಇಲ್ಲಿ ತುಂಬ ವ್ಯವಹಾರಸ್ಥನಾಗಿ ಇದರಲ್ಲೇ ವ್ಯಾಪಾರ ಅದು ಇದು ಮುಳುಗಿಕೊಂಡು, ಆಮೇಲೆ ನಮ್ಮ ಸುಖ ದುಃಖ ದೇಹದ ಅನೇಕ
ವೈಭವಗಳಿಗೆ ತಲೆ ಕೊಡುವವನು ಎಂದೂ ದೇವರನ್ನು ಸೇರೋದಿಲ್ಲ ಅಂತ. ಹಾಗೆಯೇ ಆಧ್ಯಾತ್ಮದ ಲೋಕಕ್ಕೆ ಪ್ರವೇಶ ಮಾಡಿಯೂ ಸಾಧು ಸಂತರ ಹಾಗೆ ಇದ್ದವನೂ ಕೂಡ ನಿರಂತರ ಲೌಕಿಕ ವ್ಯವಹಾರದಲ್ಲಿ ಉಳಿದು ಬಿಟ್ಟರೆ ಅವನು ಕೂಡ ಒಬ್ಬ ಸಾಚ ಅಧ್ಯಾತ್ಮದವ ಅಲ್ಲ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಭಾವಿಸಿಬಿಡ್ತೇವೆ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಹೀಗ ಅಂತ ಒಮ್ಮೆ ವಿಸ್ಮಯ ಪಡುವಂಥ ಒಂದು ವಚನ ಇಲ್ಲಿ ಅಕ್ಕ ಹೇಳ್ತಿದ್ದಾಳೆ ನೋಡಿ. ಒಬ್ಬಂಗೆ ಇಹ ಉಂಟು, ಒಬ್ಬಂಗೆ ಪರ ಉಂಟು. ಒಬ್ಬಂಗೆ ಇಹವಿಲ್ಲ, ಒಬ್ಬಂಗೆ ಪರವಿಲ್ಲ. ಒಬ್ಬಂಗೆ ಇಹ ಪರ ಎರಡೂ ಇಲ್ಲ. ಚನ್ನಮಲ್ಲಿಕಾರ್ಜುನ ದೇವರಿಗೆ ಇಹ ಪರ ಎರಡೂ ಉಂಟು. ನಾವು ಯಾವುದನ್ನು ಅಧ್ಯಾತ್ಮದ ಬ್ಯೂಟಿ ಅಂತ ಹೇಳ್ತೀವಿ, ಆ ಸೌಂದರ್ಯವನ್ನು ಗಮನಿಸಿದವನಿಗೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ. ಬಹಳ ಹಿಂದೆ ಸತ್ಯಕಾಮರು ಒಂದು ಮಾತು ಹೇಳಿದರು, ನಾನು ನಾಸ್ತಿಕನೇ, ಖಂಡಿತಕ್ಕೂ ಅಲ್ಲ. ಹಾಗಾದರೆ ನಾನು ಆಸ್ತಿಕನೇ, ನಾನಷ್ಟು ದುರ್ಬಲನಲ್ಲ. ತುಂಬ ಕಾಂಟ್ರಡಿಕ್ಟಿಂಗ್, ಅಟ್ ದಿ ಸೇಮ್ ಟೈಮ್ ಇದು ಏನು ಅಂತ ಅರ್ಥ ಆಗಲ್ಲ. ಅರೆ ನಾಸ್ತಿಕ ಅಲ್ಲ ಅಂದವನು ಹಾಗಾದರೆ ಆಸ್ತಿಕನಾಗಿರಬೇಕು ಅಂತ ನಾವು ತಕ್ಷಣಕ್ಕೆ ಬರುವ ತೀರ್ಮಾನ. ಅವರ ಉತ್ತರ ನಾನಷ್ಟು ದುರ್ಬಲನಲ್ಲ ಆಸ್ತಿಕನಾಗುವಷ್ಟು. ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಚನ, ಲೋಕದೊಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ಬಸವಣ್ಣನ ಪ್ರಚಲಿತವಾದ ವಚನ. ಇಲ್ಲಿಯೂ ಕೂಡ ಇಲ್ಲಿ ಒಂದು ಲೋಕ ಇದೆ, ಇದರ ಸುಖ ದುಃಖಗಳಿಗೆ ಎಷ್ಟು ಬೇಕೋ ಅಷ್ಟೇ ಸ್ಪಂದಿಸಿ ನಿಮ್ಮ ಒಳಗಿನ ಅಂತರಂಗಕ್ಕೆ ಹೆಚ್ಚು ಹೋಗಿ ಅದನ್ನು ಸಂತೈಸಿಕೊಳ್ತಾ ಅದರ ಕಡೆಗೆ ನಿಮ್ಮ ಗಮನವಿರಲಿ ಅನ್ನುವ ಒಂದು ಎಚ್ಚರವನ್ನು ಬಸವಣ್ಣ ಕೊಡ್ತಾರೆ. ನೀವು ಇನ್ನೂ ಬಹಳ ಬ್ಯೂಟಿಫುಲ್ಲಾಗಿ ಈಚೆ ಕಡೆಗೆ ಬಂದರೆ ಬಸವಣ್ಣನ ಇನ್ನೊಂದು ವಚನ ಇದೆ. ಅದು ನಾವು ಯಾವುದನ್ನು ನಾವು ವ್ಯವಹಾರ ಜಗತ್ತು ಮತ್ತು ವ್ಯಾವಹಾರಿಕವಲ್ಲದ ಒಂದು ಪಾರಮಾರ್ಥಿಕ ಜಗತ್ತು ಅಂತ ವಿಂಗಡಿಸ್ತೀವಿ, ಅದಕ್ಕೆ ಸೆಡ್ಡು ಹೊಡೆಯುವ ಹಾಗೆ ಈ ಜಗತ್ತೇ ಒಂದು ವ್ಯಾಪಾರಿ ಜಾಗ, ಅದರ ವ್ಯಾಪಾರವನ್ನು ಮಾಡ್ತಾ ಇರುವವನು ಯಾರು ಅಂತ ಹೇಳುವ ವಚನ. ಧರೆಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ, ಕಾಣಿಯ ಸೋಲ ಅದ್ದಗಾಣಿಯ ಗೆಲ್ಲ, ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಇಡೀ ಲೋಕ ವ್ಯಾಪಾರವನ್ನೇ ನಡೆಸ್ತಾ ಇರತಕ್ಕಂಥ ಒಬ್ಬ ಶೆಟ್ಟಿ ವ್ಯಾಪಾರಿ, ಅದು ಹರದ. ಆ ಈಶ್ವರನೇ ಇದನ್ನು ನಡೆಸ್ತಿದ್ದಾನೆ. ನಿಮ್ಮ ಒಳಗೆ ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಒಂದು ದ್ವಂದ್ವ ಇದೆ, ಅಪನಂಬಿಕೆ ಇದೆ, ಅವನ ಕಡೆಗೆ ಒಂದೇ ಮನಸ್ಸು ಇಲ್ಲದ ಯಾವುದೋ ಡ್ಯುವ್ಯಾಲಿಟಿ ಇದೆ. ಅಲ್ಲಿ ಅವನು ಒಂದಿಷ್ಟು ನಿಮ್ಮನ್ನು ರಮಿಸೋದಿಲ್ಲ. ಯಾಕಂದರೆ ಅವನು ಅಂಥ ವ್ಯಾಪಾರಿಗಳ ಹತ್ರ ಮಾತಾಡೋದೇ ಇಲ್ಲ. ನಿಮ್ಮ ವ್ಯವಹಾರ ಏಕರೂಪಕವಾಗಿದ್ದರೆ ಬನ್ನಿ, ಇಲ್ಲ ನೀವು ಆ ಕಡೆ ಹೋಗಿ ಇನ್ನೊಂದು ಅಂಗಡಿಗೆ, ನನ್ನ ಜೊತೆಗೆ ನಿಮ್ಮ ವ್ಯವಹಾರ ಸಲ್ಲದು. ಆದರೆ ಕಾಣಿಯ ಸೋಲ ಅದ್ದ ಗಾಣಿಯಾಗೆಲ್ಲ, ನಿಮ್ಮ ಕಡೆಯ ಲಾಭ ಅವನಿಗೆ ಬೇಡ. ಅವನು ಯಾವುದನ್ನು ತನ್ನಿಂದ ಸೋತು ನಿಮಗೆ ಕೊಡೋದಿಲ್ಲ. ಈ ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳುವ ಬಹಳ ಪಕ್ಕಾ ವ್ಯಾಪಾರಿ ಆ ಈಶ್ವರ. ಅಂಥ ವ್ಯಾಪಾರದ ಮನೆಯಲ್ಲಿ ನಾವಿದ್ದೇವೆ ಅನ್ನುವ ಒಂದು ವಚನ ಕೂಡ ಬಸವಣ್ಣ ಹೇಳ್ತಾನೆ. ಇಹಕ್ಕೊಬ್ಬ ಗಂಡನೆ, ಪರಕ್ಕೊಬ್ಬ ಗಂಡನೆ, ಲೌಕಿಕಕ್ಕೊಬ್ಬ ಗಂಡನೆ, ಪಾರಮಾರ್ಥಿಕಕ್ಕೊಬ್ಬ ಗಂಡನೆ, ಎನಗೆ ಚನ್ನಮಲ್ಲಿಕಾರ್ಜುನನೊಬ್ಬನೇ ಗಂಡನೆಯ ಅಂತ ಅಕ್ಕ ಮಹಾದೇವಿಯೂ ಹೇಳ್ತಾಳೆ. ನಮಗೆ ಗೊತ್ತಿರುವ ಹಾಗೆ ನಾವು ನಂಬುವ ದೇವರು ಒಬ್ಬ, ನಮ್ಮ ಬದುಕಿನಲ್ಲಿ ಕಾಣಿಸಿಕೊಳ್ಳೋ ನಮ್ಮ ಗಂಡ ಒಬ್ಬ, ಅಥವಾ ನಾವು ನಂಬುವ ತಂದೆ ಒಬ್ಬರು, ನಮ್ಮ ದೇವ ಅನ್ನುವ ತಂದೆ ಇನ್ನೊಬ್ಬ. ಅವಿನಾಭಾವ ಸಂಬಂಧಗಳ ಬಗ್ಗೆ ನಾವಿನ್ನೂ ಕೂಡ ಅಷ್ಟು ತಾದಾತ್ಮ್ಯರಾಗಲಿಲ್ಲ. ಅಕ್ಕ ಇಲ್ಲಿ ಬಹಳ ಸುಂದರವಾಗಿ ನಮ್ಮನ್ನು ಪ್ರಶ್ನಿಸ್ತಾಳೆ. ಇಲ್ಲಿ ಒಂದು, ಅಲ್ಲಿ ಒಂದು. ನೋಡಿ, ಒಂದು ವಿಧ ಇದೆ, ಬರೇ ಲೌಕಿಕದಲ್ಲಿ ಮುಳುಗಿದವರು, ಅವರನ್ನೇ ಅವಳು ಹೇಳೋದು ಒಬ್ಬಂಗೆ ಇಹ ಉಂಟು. ಅವರು ಎಷ್ಟು ಇಲ್ಲಿ ಮುಳುಗಿದ್ದಾರೆ ಅಂದರೆ ಅವರಿಗೆ ಪರದ ಬಗ್ಗೆ ಪರವೇ ಇಲ್ಲ, ಪರಿವೇ ಇಲ್ಲದ ಪರ ಅವರಿಗೆ ದೂರವಾಗಿ ಉಳಿದಿದೆ. ಅವರು ಈ ಲೋಕಕ್ಕೆ ಸೀಮಿತರು. ಇನ್ನೊಂದು ಜನಾಂಗ ಇದೆ, ಪರದಲ್ಲಿಯೇ ಮುಳುಗಿ ಹೋಗಿದೆ. ಒಬ್ಬನಿಗೆ ಇಹ ಉಂಟು, ಒಬ್ಬನಿಗೆ ಪರ ಉಂಟು. ಅವನು ಈ ಐಹಿಕಕ್ಕೆ ಬರುವುದೇ ಇಲ್ಲ. ನಮಗೆ ಗೊತ್ತಿದೆ, ಅನೇಕ ಋಷಿಮುನಿಗಳು
ಬಹಳ ಪೂರ್ವದಲ್ಲಿ ನಾವು ಕೇಳ್ತೀವಿ ಅವರೆಲ್ಲೋ ಹಿಮಾಲಯದಲ್ಲಿ ಇದ್ರಂತೆ, ಅಲ್ಲೇ ತಪಸ್ಸು ಮಾಡಿದ್ರಂತೆ, ಆ ಬಳಿಕ ಅಲ್ಲೇ ಮುಕ್ತರಾದ್ರಂತೆ. ನಮಗೆ ಗೊತ್ತಿಲ್ಲ ಅವರು ಏನು ಮಾಡಿ ಹೋಗಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಅವರು ಪರದಲ್ಲಿ ತಮ್ಮನ್ನು ಮುಗಿಸಿಕೊಂಡು ಹೋಗಿದ್ದಾರೆ. ಆ ಪರದಲ್ಲಿ ಇದ್ದವರು ಕೂಡ ಈ ಇಹಕ್ಕೆ ಏನನ್ನೋ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ನಮ್ಮ ಅರಿವಿಗೆ ಬಂದಿರಲಿಕ್ಕಿಲ್ಲ. ಈಗ ಉದಾಹರಣೆಗೆ ನಾವು ರಾಮಕೃಷ್ಣ ಪರಮಹಂಸರು ಒಂದು ಗುಹೆಯಂಥ ಗುಡಿಯಲ್ಲಿ ಕೂತು ನಿತ್ಯ ಕಾಳಿಯನ್ನು ಅಥವಾ ತಾಯಿಯನ್ನು ಆರಾಧಿಸ್ತಾ ತಮ್ಮನ್ನು ಅರ್ಪಿಸಿಕೊಂಡ್ರು ಅಂತ ಕೇಳ್ತೀವಿ. ಅರೆ ಹಾಗೆ ಮಾಡೋದ್ರಿಂದ ಏನು ಫಲ, ನಮಗೆ ಅದರಿಂದ ಏನು ಸಿಕ್ತು ಅಂತ ನಾವು ಕೇಳಿದರೆ, ಅಲ್ಲಿ ಕುಳಿತ ರಾಮಕೃಷ್ಣ ಪರಮಹಂಸರು ಖಂಡಿತಕ್ಕೂ ತನಗೊಬ್ಬನಿಗೋಸ್ಕರ ಏನನ್ನೋ ಮಾಡಿರೋದಿಲ್ಲ. ಅವರು ಯಾರನ್ನೋ ಉದ್ದೇಶಿಸಿಕೊಂಡು ಈ ಜಗತ್ತಿನ ಯಾವುದೋ ಒಳಿತನ್ನು ಕೂಡ ತನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿ ಅರ್ಚಿಸ್ತಿರ್ತಾರೆ. ಒಬ್ಬ ಐನ್ಸ್ಟೈನ್ ಒಂದು ತನ್ನ ಕೋಣೆಯಲ್ಲಿ ಕುಳಿತು ಸಂಶೋಧನೆ ಮಾಡಿದ. ಅವನ ಜೀವಿತಾವಧಿಯ ಸಂಶೋಧನೆ, ಆಟಮ್ ಅನ್ನೋದನ್ನು ಕಂಡುಹುಡುಕಿದ. ಸುದೀರ್ಘ ಅವಧಿಯ ತನ್ನ ಸಂಶೋಧನೆಯ ಫಲವಾಗಿ ಆಟಮ್ ನಮಗೆ ತೋರಿತು. ನಾವು ತಕ್ಷಣಕ್ಕೇನೆ ಇದು ಅಣುವನ್ನು ಕಂಡುಹಿಡಿದ ವಿಜ್ಞಾನಿ ಅಂತ ಗುರುತಿಸಿದೆವು. ಅವನ ಸಂಶೋಧನೆಗೆ ಒಂದು ಮೆಟೀರಿಯಲಿಸ್ಟಿಕ್ ರಿಸಲ್ಟ್ ಇದೆ. ಹಾಗಂತ ನಮಗೆ ಕಾಣಿಸದ ಆ ಕಡೆ ಗುಹೆಯಲ್ಲಿ ಕುಳಿತ ಋಷಿ ಏನೂ ಮಾಡಲಿಲ್ವೇ? ಖಂಡಿತಕ್ಕೂ ಆ ಋಷಿ ಕೂಡ ತನ್ನಿಂದ ಸಾಧ್ಯವಾದ ಒಂದು ಕಾಂಟ್ರಿಬ್ಯೂಷನ್ನನ್ನು, ತಾನು ಮಾಡಲೇಬೇಕಿದ್ದ ತನ್ನ ಕರ್ತವ್ಯವನ್ನು ಈ ಜಗದ ಮಟ್ಟಿಗೆ ಮುಗಿಸಿ ಅಲ್ಲಿ ವಿರಮಿಸ್ತಾನೆ, ನಮಗೆ ಕಾಣಿಸ್ಲಿಕ್ಕಿಲ್ಲ ಇಷ್ಟೇ. ಸೊ ಆ ಅರ್ಥದಲ್ಲಿ ಅವನಿಗೆ ಪರಮಾತ್ರವಿದೆ ಅನ್ನುವುದು ಕೂಡ ತುಂಬ ಸೂಚ್ಯವಾಗಿ ನಾವು ಭಾವಿಸಬೇಕು. ಆದರೆ ಅವನಿಗೆ ಇಹವೇ ಇಲ್ಲ ಅನ್ನುವುದು ಕೂಡ ಅವನ ದೈಹಿಕ ಸಂಪರ್ಕದ ದೃಷ್ಟಿಯಿಂದ ತುಂಬ ಸತ್ಯ. ಅವನು ನಮಗೆ ಕಾಣಿಸಿಕೊಳ್ಳೋದೇ ಇಲ್ಲ. ಅವನು ನಮ್ಮ ಜಗತ್ತಿನ ಯಾವ ವ್ಯವಹಾರಗಳಲ್ಲೂ ಅವನು ಪಾಲ್ಗೊಳ್ಳೋದಿಲ್ಲ. ಅವನು ನಮಗೆ ಅನ್ಸೀನ್ ಆಗಿ ನಮ್ಮ ಕಣ್ಣಿಂದ, ನಮ್ಮ ಕಣ್ಣಿನ ಇಂದ್ರಿಯಗಳ ಎಲ್ಲ ಗಮ್ಯಕ್ಕೆ ದೂರನಾಗಿ ನಮಗೆ ಬೇಕಾದದ್ದನ್ನು ಮಾಡ್ತಿರ್ತಾನೆ. ಇದು ಒಂದು ರೀತಿ. ಇನ್ನು ಕೆಲವರಿಗೆ ಇಹವೂ ಇಲ್ಲ, ಪರವೂ ಇಲ್ಲ. ನೋಡಿ, ಸ್ವರ್ಗಲೋಕ ಮರ್ತ್ಯಲೋಕ ಎಂಬುದು ಬೇರೆ ಇಲ್ಲ ಕಾಣಿರೋ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಂದರೆ ಇಲ್ಲಿ ಇದು ಇಡೀ ಲೋಕವನ್ನು ಬಸವಣ್ಣ ಈ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಹೇಳಿದ. ಆಗ ನಾನು ಹೇಳಿದ ಹಾಗೆ ಒಂದು ವ್ಯಾಪಾರಿ ಮನೆ ಅಂತ ಹೇಳಿದ ಅರ್ಥದಲ್ಲೇ ಇದೊಂದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲೋದಿಲ್ಲ. ನೋಡಿ, ಈ ಪ್ರತಿ ಚಟುವಟಿಕೆ, ನಮ್ಮ ಈ ಜಗತ್ತಿನ ಒಂದೊಂದು ಕ್ರಿಯೆಯ ಬಗ್ಗೆ ನಮ್ಮ ಭಾವ ಏನಿದೆ ಅದೇ ಆಧ್ಯಾತ್ಮ. ಮಾಡುವ ಕ್ರಿಯೆ ನಮ್ಮ ಆಧ್ಯಾತ್ಮವನ್ನು ಅಥವಾ ನಮ್ಮ ಲೌಕಿಕವನ್ನು ನಿರ್ಣಯಿಸುವುದಿಲ್ಲ. ಪುರಂದರದಾಸರು ಹಾಡ್ತಾ ಹೇಳಿದರು, ಕೃಷ್ಣ ಎನ್ನಬಾರದೆ ಎನ್ನುವ ಹಾಡಿನಲ್ಲಿ, ಸತಿಯನ್ನು ರಮಿಸುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ನೋಡಿ, ಹಾಸಿಗೆಯಲ್ಲಿ ಮಲಗುವ ಕೆಲಸ ಕೂಡ ಆ ಕೃಷ್ಣನನ್ನು ನೆನೆದರೆ ದೇವಕಾರ್ಯ ಆಗತ್ತೆ ಅಂತ. ಹಾಗಾಗಿ ಲೋಕಗಳಲ್ಲಿ ನಾವು ಮಾಡುವ ಈ ಭೇದ ಏನಿದೆ ಅಲ್ಲ, ಅದು ವಾಸ್ತವಿಕ ಅವಶ್ಯಕತೆ ಇಲ್ಲ. ಅದನ್ನೇ ಅಕ್ಕ ಹೇಳ್ತಾಳೆ, ಶರಣರಿಗೆ ಇಹ ಪರ ಎರಡೂ ಉಂಟು. ಯಾಕೆ ಅಂದರೆ, ಇಲ್ಲಿ ಅನ್ನುವ ಭೇದ ಇದ್ದು ಅಲ್ಲಿ ಮಾಡುವುದು, ಅಲ್ಲಿ ಅಂತ ಭೇದ ಇದ್ದು ಇಲ್ಲಿ ಮಾಡೋದು ಒಂದು ದೃಷ್ಟಿಯಿಂದ ಅಪೂರ್ಣತೆಯ ಸಂಕೇತ. ಅಪೂರ್ಣತ್ವವನ್ನು ದಾಟಿದ ಪೂರ್ಣತೆಯ ಕಡೆಗೆ ಹೋಗಬೇಕಾದ ಶರಣನಿಗೆ ಒಂದು ದೊಡ್ಡ ಎಚ್ಚರ ಇರಬೇಕು. ಅವನು ಶ್ರೀಕೃಷ್ಣನ ಹಾಗೆ ಲೌಕಿಕದಲ್ಲಿ ಮಹಾಯುದ್ಧವನ್ನೂ ನಿರ್ವಹಿಸಬಲ್ಲ ಒಬ್ಬ ಕ್ಷತ್ರಿಯಾತಿ ಕ್ಷತ್ರಿಯ. ಆದರೆ ದೇವ ಕಾರ್ಯದಲ್ಲಿ ದೇವತ್ವದ ಕಡೆಗೆ ಕರೆದುಕೊಂಡು ಹೋಗಬಲ್ಲ ಅರ್ಜುನನಿಗೆ ವಿಶ್ವ ಸಾಕ್ಷಾತ್ಕಾರವನ್ನು ತೋರಿಸಬಲ್ಲ ದೇವಸ್ವರೂಪನೂ ಹೌದು. ಕೃಷ್ಣನಷ್ಟು ವ್ಯಾವಹಾರಿಕ ಇನ್ಯಾರಿದ್ದಾರೆ ಹೇಳಿ? ಆದರೆ ಅವನಷ್ಟು ಪಾರಮಾರ್ಥಿಕ ಮುಟ್ಟಿದವ ಇನ್ನೂ ಸಿಕ್ಕಿಲ್ಲ. ಈ ದೃಷ್ಟಿಯಿಂದ ಅಕ್ಕ ಹೇಳುವ ಶರಣರಿಗೆ ಇಹ ಪರ ಎರಡೂ ಉಂಟು ಅನ್ನುವುದು ಇಹ ಪರ ಎರಡು ಇರಬೇಕು ಎನ್ನುವ ಸೂಚನೆ ಅಂತ ನಾನು ಭಾವಿಸಿ ಈ ವಚನ ಆ ದಿಶೆಯಲ್ಲಿ ಒಂದು ದೊಡ್ಡ ಮಾರ್ಗದರ್ಶನ ಅಂತ ತಿಳಿಯುತ್ತೇನೆ. ಪಚ್ಚೆಯ ನೆಲಗಟ್ಟು ಕನಕದ ತೋರಣ, ಪಚ್ಚೆಯ ನೆಲಗಟ್ಟು ಕನಕದ ತೋರಣ, ವಜ್ರದ ಕಂಬ ಪವಳದ ಚಪ್ಪರ ವಿಕ್ಕಿ
ವಜ್ರದ ಕಂಬ ಪವಳದ ಚಪ್ಪರ ವಿಕ್ಕಿ ಮುತ್ತು ಮಾಣಿಕದ ಮೇಲು ಕಟ್ಟ ಕಟ್ಟಿ ಮುತ್ತು ಮಾಣಿಕದ ಮೇಲು ಕಟ್ಟ ಕಟ್ಟಿ ಮದುವೆಯ ಮಾಡಿದರು ಮದುವೆಯ ಮಾಡಿದರು ಮದುವೆಯ ಮಾಡಿದರು ಎಮ್ಮವರೆನ್ನ ಮದುವೆಯ ಮಾಡಿದರು. ಪಚ್ಚೆಯ ನೆಲಗಟ್ಟು ಕನಕದ ತೋರಣ ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಪವಳದ ಚಪ್ಪರ ವಿಕ್ಕಿ ವಜ್ರದ ಕಂಬ ಪವಳದ ಚಪ್ಪರ ವಿಕ್ಕಿ ಮುತ್ತು ಮಾಣಿಕದ ಮೇಲು ಕಟ್ಟ ಕಟ್ಟಿ ಮದುವೆಯ ಮಾಡಿದರು ಮದುವೆಯ ಮಾಡಿದರು. ಕಂಕಣ ಕೈದಾರೆ ಸ್ಥಿರ ಸೇಸೆಯನಿಕೆ ಮದುವೆಯ ಮಾಡಿದರು. ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆನ್ನ ಮದುವೆಯ ಮಾಡಿದರು. ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆನ್ನ ಮದುವೆಯ ಮಾಡಿದರು. ಎನ್ನ ಮದುವೆಯ ಮಾಡಿದರು ಮದುವೆಯ ಮಾಡಿದರು ಮದುವೆಯ ಮಾಡಿದರು ಮದುವೆಯ ಮಾಡಿದರು. ಅಕ್ಕ ಮಹಾದೇವಿಯ ಬದುಕಿನ ಅನೇಕ ಅಪೂರ್ವದ ಘಟನೆಗಳಲ್ಲಿ ನಾವು ವಿಶೇಷ ಅಂತ ನೋಡೋದು ಅವಳು ಮದುವೆಯನ್ನು ಅಥವಾ ಮದುವೆ ಅನ್ನುವ ವ್ಯವಸ್ಥೆಯನ್ನು ಕೂಡ ಧಿಕ್ಕರಿಸಿ ಬಂದಳು ಅನ್ನೋದು ತುಂಬ ಸುಂದರವಾಗಿದೆ. ಅದು ಅಂತರಂಗದ ಜಗತ್ತನ್ನು ಪ್ರವೇಶಿಸಿದ ಅಕ್ಕ ಮಹಾದೇವಿಗೆ ಹೊರಗೊಂದು ಬಾಹ್ಯ ಒತ್ತಡದಿಂದ ಕೌಶಿಕನಂಥ ರಾಜನ ಜೊತೆಗೆ ಮದುವೆ ಆದರೂ ಕೂಡ ಮದುವೆಗೆ ಪೂರ್ವದಲ್ಲೇ ಅಕ್ಕ ಮಹಾದೇವಿ ನನ್ನ ಷರತ್ತುಗಳು ಹೀಗೆ ಹೀಗೆ, ನಾನು ಈ ಷರತ್ತುಗಳ ಪ್ರಕಾರ ನೀನು ನಡೆದರೆ ಮಾತ್ರ ನಾನು ನಿನ್ನ ಜೊತೆಗೆ ಇರಬಲ್ಲೆ ಅಂತ ಹೇಳಿ ಆ ಷರತ್ತುಗಳನ್ನು ಅವ ಉಲ್ಲಂಘಿಸಿದಾಗ ತಾನು ಕೂಡ ನನ್ನ ಮಾತಿಗೆ ನೀನು ಮೀರಿದ್ದೀಯಾ, ನನ್ನ ಮಾತನ್ನು ನಡೆಸಿಕೊಡದೆ ನೀನು ದಾಟಿದ್ದೀಯಾ, ಹಾಗಾಗಿ ನಾನು ಈಗ ಹೊರಗೆ ಬರ್ತೇನೆ ಅನ್ನುವ ಸೂಚನೆಯನ್ನು ಕೊಟ್ಟು ಧಿಕ್ಕರಿಸಿ ಹೊರಗೆ ಬಂದದ್ದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಒಂದು ದೃಷ್ಟಿಯಿಂದ ಅಕ್ಕ ಮಹಾದೇವಿ ಆ ಕಾಲಕ್ಕೆ ದೊಡ್ಡ ಒಬ್ಬ ರೆವಲ್ಯೂಷನರಿ. ಆದರೆ ನಾವು ಇನ್ನೂ ಸೂಕ್ಷ್ಮವಾಗಿ ಪ್ರಶ್ನಿಸಿಕೊಳ್ಬೇಕು, ಮದುವೆ ಅನ್ನುವ ವ್ಯವಸ್ಥೆಯನ್ನು ಗಂಡ ಅನ್ನುವ ಗಂಡನನ್ನು ನಿರಾಕರಿಸುವುದರಿಂದಲೇ ಯಾವ ಕ್ರಾಂತಿಯೂ ಆಗೋದಿಲ್ಲ ಅಂತ ಕೂಡ ನಮಗೆ ಚೆನ್ನಾಗಿ ಗೊತ್ತು. ಆ ದೃಷ್ಟಿಯಲ್ಲೇ ನಾವು ಗಮನಿಸಿದಾಗ ಅಕ್ಕಳ ಉದ್ದೇಶ ಖಂಡಿತಕ್ಕೂ ಕೂಡ ಮದುವೆ ಅಥವಾ ವ್ಯವಸ್ಥೆಯನ್ನು ಧಿಕ್ಕರಿಸೋದಲ್ಲ ಅಂತ. ಅವಳಿಗೆ ಇನ್ನೇನು ಸರ್ಚ್ ಇದೆ. ಆ ಸರ್ಚ್ಗೆ ಇದು ಒಂದು ನೆಪ ಅಷ್ಟೇ. ಮದುವೆಯನ್ನು ಧಿಕ್ಕರಿಸಿದ ಅನೇಕರು ಇದ್ದಾರೆ, ಗಂಡನನ್ನು ನಿರಾಕರಿಸಿದ ಅನೇಕ ಹೆಣ್ಮಕ್ಳು ಇವತ್ತು ನಮ್ಮ ಸುತ್ತಮುತ್ತ ನಮ್ಮ ಸಮಾಜದಲ್ಲಿ ಸಿಗ್ತಾರೆ. ಅವರೆಲ್ಲ ಅಕ್ಕ ಮಹಾದೇವಿಯರಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಬೆತ್ತಲಾದವರೆಲ್ಲ ಅಕ್ಕ ಮಹಾದೇವಿ ಅಲ್ಲವೋ, ಹೇಗೆ ಬೆತ್ತಲಾದವರೆಲ್ಲ ಬಾಹುಬಲಿಗಳಲ್ಲವೋ, ಹಾಗೆ ಅದು ಒಂದು ಕ್ವಾಲಿಫಿಕೇಷನ್ ಆಗಿ ಅಕ್ಕ ಮಹಾದೇವಿಯಲ್ಲಿ ಕಾಣಿಸ್ಲಿಕ್ಕೆ ಕೇವಲ ನಿರಾಕರಣೆ ಒಂದೇ ಕಾರಣ ಆಗಬಾರ್ದು ಅಂತ ನನ್ನ ಮಾತಿನ ಅರ್ಥ. ಅಕ್ಕ ಮಹಾದೇವಿ ಮದುವೆಗೆ ಪೂರ್ವದಲ್ಲೋ ಮದುವೆಯ ನಂತರದಲ್ಲೋ ದೇಹದ ಒಳಗೊಬ್ಬ ಬದುಕುವ ಜೀವವಾಗಿ ಇದ್ಲು. ಆ ಜೀವ ಮದುವೆಗೆ ಮೊದಲೂ ಇದೆ, ಮದುವೆಯ ನಂತರವೂ ಇದೆ. ಮತ್ತು ಈ ದೇಹಕ್ಕೆ ಬರುವ ಪೂರ್ವದಲ್ಲೂ ಕೂಡ ಅಕ್ಕನ ಜೀವ ಅವಳ ಜೊತೆಗಿದೆ. ಆ ಜೀವಕ್ಕೆ ತನ್ನ ನೆನಪಿನ ಸಂಸ್ಕಾರಗಳಿವೆ. ಪ್ರತಿ ಜೀವ ಪರಂಪರೆಗೆ 84 ಲಕ್ಷ ಯೋನಿಯನ್ನು ದಾಟಿ ಬಂದ ಬಳಿಕ ಸಿಕ್ಕುವ ಜನ್ಮ ಈ ಮಾನವ ಜನ್ಮ ಅಂತ. ಇದು ಎಲ್ಲರಿಗೂ ತಮ್ಮ ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ಗೋಚರ ಆದ ಸತ್ಯ. ನಮ್ಮ ಜೀವಕ್ಕೆ ತನ್ನ ಪರಂಪರೆ ಅಷ್ಟೂ ನೆನಪಿದೆ, ನಮಗಿಲ್ಲ. ಜೀವ ನೆನಪನ್ನು ಕ್ಯಾರಿ ಮಾಡುತ್ತೆ. ಹಾಗಾಗಿ ಅದು 84 ಲಕ್ಷ ಯೋನಿಗಳಲ್ಲಿ ನೀನು ಬಂದ ಎಲ್ಲ ಅವಸ್ಥೆಗಳನ್ನು ನಿನ್ನ ಈ ಪರಿವರ್ತನೆಯ ಸಂದರ್ಭದಲ್ಲಿ ನಿನ್ನ ಮುಂದೆ ಪ್ರಕಟಗೊಳಿಸುತ್ತೆ ಅನ್ನೋದನ್ನು ಪೂರ್ವ ಋಷಿಗಳು ಹೇಳಿದ್ದಾರೆ.
ಅದು ಇಲ್ಲಿಯ ಶರಣರ ವಚನಗಳಲ್ಲಿ, ದಾಸರ ಸಾಹಿತ್ಯಗಳಲ್ಲೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರೆಲ್ಲ 84 ಲಕ್ಷ ಯೋನಿಯಲ್ಲಿ ದಾಟಿ ಬಂದೆ ಅನ್ನೋದನ್ನು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಈ ದೃಷ್ಟಿಯಿಂದ ಆ ಜೀವ ಸಂಸ್ಕಾರಕ್ಕೆ ಅಕ್ಕ ಮಹಾದೇವಿಯೂ ಕೂಡ ಹೊರತಲ್ಲ. ಅವಳಿಗೂ ಅದರ ಪರಂಪರೆ ಇದೆ, ಅದರ ನೆನಪು ಇದೆ. ಅದು ತನ್ನನ್ನು ಪ್ರಕಟಿಸಿಕೊಂಡ ಎಲ್ಲ ಅವಸ್ಥೆಗಳನ್ನು ಅವಳು ನೋಡಿ ಆ ಬಳಿಕ ಪರಿವರ್ತಿತಳಾಗಿದ್ದಾಳೆ. ಅದಕ್ಕೆ ಹೇಳೋದು ಆ ಅವಸ್ಥೆ ತುಂಬ ಡೇಂಜರಸ್ ಅಂತ. ಯಾಕೆ ಡೇಂಜರಸ್ ಅಂತಂದರೆ, ನೀನು ಅಷ್ಟು ಹುಟ್ಟು ರಿಪೀಟ್ ಆಗುತ್ತೆ ನಿನ್ನ ಮುಂದೆ ಅಂತ. ಅದನ್ನು ನೋಡೋದಕ್ಕೆ ಸಂಯಮ ಬೇಕು, ಧೃತಿಗೆಡದಂಥ ಧೈರ್ಯ ಬೇಕು, ನಿರ್ಭಯತ್ವ ಬೇಕು. ಇಲ್ಲದೇ ಇದ್ದರೆ ಅದು ನಮ್ಮನ್ನು ದಾರಿ ತಪ್ಪಿಸಬಹುದಾಗಿದೆ, ನಾವು ಧೃತಿಗೆಟ್ಟು ಹಾಳಾಗಿ ಹೋಗಬಹುದಾಗಿದೆ. ಹೀಗೆ ಒಂದು ಪರಿವರ್ತಿತ ಅವಸ್ಥೆಯಲ್ಲಿ ಹೋದ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಜೊತೆಗೆ ತುಂಬ ಸುಂದರವಾಗಿ ನಾವು ಲೌಕಿಕದ ಗಂಡನ ಅನುಭವಗಳನ್ನು ಯಾವುದೆಲ್ಲ ಹೇಳ್ತೇವಲ್ಲ ಅವುಗಳನ್ನೆಲ್ಲ ಹೇಳ್ತಾಳೆ. ಅನೇಕರು ಪ್ರಶ್ನಿಸಿದ್ದಿದೆ. ವೈಯಕ್ತಿಕವಾಗಿ ನಾನು ಕೂಡ ಒಂದು ವಚನ ಕಾಲದ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯ ಕುರಿತು ಹೇಳುವಾಗ ಆ ಲೌಕಿಕದಲ್ಲಿ ಸಿಗಲಾರದ್ದನ್ನು ಇಲ್ಲಿ ನೋಡಿದ್ದಾಳೆ ಅಂತ ನಾನು ಕೂಡ ಅರ್ಥ ಬರೆದಿದ್ದೇನೆ. ಹಾಗಲ್ಲ ಅದು. ಈಗ ನನಗೆ ಅರ್ಥ ಆಗ್ತಿದೆ, ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನ ಗಂಡ. ದೇಹ ಸಮರ್ಪಣೆ ಮದುವೆಯ ಕಾಲಕ್ಕೆ ಆಗುವಂತಹ ಒಂದು ಅನಿವಾರ್ಯ ಅವಶ್ಯಕತೆ. ಗಂಡ ಯಾರು ಎಂತವ ನೋಡದೆ ತನ್ನನ್ನು ಬೆತ್ತಲುಗೊಳಿಸ್ತಾಳೆ ಹೆಂಡತಿ. ಯಾಕಂದರೆ ತಾನು ಗಂಡನಿಗೆ ತನ್ನನ್ನು ಸಮರ್ಪಿಸಿಕೊಂಡವಳು ಅಂತ ಅವಳು ನಂಬಿದ್ದಾಳೆ. ಹಾಗೆ ಗಂಡ ತಾನು ಬೆತ್ತಲಾಗ್ತಾನೆ. ಪರಸ್ಪರ ನಂಬಿಕೆಯಿಂದ ದೇಹವನ್ನು ತಾವು ತೆರೆದುಕೊಳ್ತಾರೆ. ಇದು ಸಮರ್ಪಣೆಯ ಬಾಹ್ಯ ಒಂದು ಜಗತ್ತು. ನೀವು ಸಮರ್ಪಣೆಯ ಆಂತರಂಗಿಕ ಜಗತ್ತಿಗೆ ಬಂದರೆ ಅದೂ ಕೂಡ ಇಂಥ ಒಂದು ಮಿಲನಾಕಾಂಕ್ಷೆಯನ್ನು ನ್ಯಾಚುರಲ್ಲಿ ಹುಟ್ಟಿಸುತ್ತೆ. ಅಲ್ಲಿ ಸಿಗಲಿಲ್ಲ ಅಂತ ಇಲ್ಲಿ ಹುಡುಕೋದಲ್ಲ. ಯಾಕೆ ಗೊತ್ತಾ, ನಮ್ಮನ್ನು ಪೂರ್ತಿ ಸಮರ್ಪಿಸಿಕೊಳ್ಳೋದು ನಾವು ಬೆತ್ತಲಾದಾಗ. ಅದು ಈ ಥರದ ಒಂದು ಮಿಲನವನ್ನು, ತನ್ನನ್ನು ತಾನು ಸಮರ್ಪಿಸಿಕೊಂಡದ್ದನ್ನು, ಸಮರ್ಪಿಸಿಕೋಂತ ಆಲ್ಪರಿಯುವುದನ್ನು ಅಕ್ಕ ಹೇಳ್ತಾಳೆ. ದುಂಬಿ ಪರಿಮಳವನ್ನೇ ಕೊಂಡು ಲಂಬಿಸುವ ತೆರನಂತೆ. ಯಾಕೆ ದೂರದಲ್ಲೇ ಇದ್ದೀಯಾ? ಹೂವಿನ ಹತ್ತಿರಕ್ಕೆ ಬಾ, ಸ್ವೀಕರಿಸು ಈ ಹೂವನ್ನು. ಅಲ್ಲೇ ನಿಂತು ಪರಿಮಳ ನೋಡಿ ಬರಲೋ ಬೇಡವೋ ಅಂತ ಯಾಕೆ ಅನುಮಾನ? ಇದು ನೇರ ಎಕ್ಸ್ಪ್ರೆಷನ್. ಹಾಗೇನೆ ಇನ್ನೂ ಸಮೀಪಕ್ಕೆ ಬಂದ ಬಳಿಕ ಕೇಳ್ತಾಳೆ, ಸಿಕ್ಕೂ ಸಿಗದ ಸಿತಗನಂತಿರುವನವ. ಸಿಗ್ತಾನೆ, ಸಿಕ್ಕ ಅನುಭವವೇ ಆಗೋದಿಲ್ಲ. ಅವನು ಜಾರಿಕೊಳ್ಳುವ ಜಾರನ ಹಾಗೆ ಕಾಣಿಸ್ತಾನೆ. ಇಲ್ಲಿಯೂ ಕೂಡ ಮಿಲನದ ಒಂದು ಅಪೂರ್ಣ ಅನುಭವವನ್ನು ಅಂತರಂಗ ಜಗತ್ತಿನಲ್ಲಿ ಆ ಜೀವ ಜಗತ್ತು, ಆತ್ಮ ಜಗತ್ತಿನ ಜೊತೆಗಿನ ಸಂವಹನದಲ್ಲಿ ಕಾಣ್ತೀವಿ. ಆಗ ಬಹಳ ಬ್ಯೂಟಿಫುಲ್ ಆಗಿ ಅಕ್ಕ ಸುಂದರ ಕಲ್ಪನೆಗಳನ್ನು ಮಾಡ್ತಾಳೆ. ನನ್ನ ಮದುವೆ ಆಯಿತು ಅವನ ಜೊತೆಗೆ ಅಂತ. ನೋಡಿ, ಇಲ್ಲಿ ಮಿಲನ ಅನ್ನೋದಕ್ಕೆ ಹೊರಗೆ ಒಂದು ವಸ್ತುವಿಲ್ಲ ಅಂತ ನಾನು ಆಗಲೇ ಹೇಳಿದೆ. ಜೀವ ನಮ್ಮ ನಾಭಿಯಲ್ಲಿದೆ. ನಾಭಿ ಮುಖೇನ ಅದನ್ನು ಎಚ್ಚರಿಸಿ ಊರ್ಧ್ವಮುಖವಾಗಿ ಅದನ್ನು ಕಳಿಸುವುದೇ ಸಾಧನೆಯ ಒಂದು ಯೋಗ ಮಾರ್ಗ. ಜೀವ ಜಗತ್ತಿನ ನಾಭಿಯಿಂದ ಜೀವ ಹೊರಟು ನಿರಂತರವಾಗಿ ಅದರ ಊರ್ಧ್ವಗಮನ ಆಗ್ತಾ ಹೋದರೆ, ಯಾವಾಗ ಸೆಕ್ಸಿನಿಂದ ಡಿಸ್ಚಾರ್ಜ್ ಆಯಿತೋ ಆಗೆಲ್ಲ ಮತ್ತೆ ನಾವು ನಾಭಿಗೆ ಬರ್ತೀವಿ. ಡಿಸ್ಚಾರ್ಜ್ ಆಗದ ಚಾರ್ಜಿಂಗಿಗೆ ನಾವು ನಮ್ಮ ಬ್ರಹ್ಮಚರ್ಯವನ್ನು ಕೇಂದ್ರೀಕರಿಸಿದಾಗ ಜೀವ ನಿರಂತರವಾಗಿ ಊರ್ಧ್ವಗಮನವಾಗಿ ನಡೆಯೋದು ನಿಮ್ಮ ಅನುಭವಕ್ಕೆ ಬರುವಷ್ಟು ಸ್ಪಷ್ಟವಾಗಿ ಒಂದು ಉಂಗುಷ್ಟ ಮಾತ್ರವಾದ ವಸ್ತು ಒಂದು ಮೇಲೆ ಜಿಗಿಯೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಅದು ಬಂದು ಹೃದಯಕ್ಕೆ ಬಂದಾಗ ಒಂದು ಆನಂದವನ್ನು ಕೊಡುತ್ತೆ. ಬಟ್ ಅಲ್ಲೇ ರೆಸ್ಟ್ ಮಾಡಲ್ಲ. ಅದು ಮತ್ತು ಊರ್ಧ್ವಮುಖಿಯಾಗಿ ಹರಿದು ಅದು ಇಲ್ಲಿಯ ಗಂಟಲನ್ನು ಹರಿಯುವ ಅನುಭವ ಆಗುತ್ತೆ. ಜೀವದ ಉತ್ಕ್ರಮಣ ಗೊತ್ತಾಗುವಷ್ಟು ಅದು ಹರಿಯುವ ಗಮನ ಮತ್ತು ನಮ್ಮ ತಲೆಬುರುಡೆ ಎರಡು ಹೋಳಾಗಿ ಆ ಜೀವಕ್ಕೆ ಉತ್ಕ್ರಮಣ ಮಾರ್ಗಕ್ಕೆ, ನಿರ್ಗಮನಕ್ಕೆ ಅವಕಾಶ ಮಾಡಿಕೊಡುವ ಒಂದು ಸಾಧ್ಯತೆ ಸಾಧನಾ ಪಥದಲ್ಲಿ ಇದೆ. ಅದನ್ನು ವ್ಯಪೋಹ್ಯ ಶೀರ್ಷ ಕಪಾಲೆ ಅಂತ ಹೇಳಿದರು. ಈ ಎರಡು ಕೆನ್ನೆಗಳ ಭಾಗವಾಗಿ ಕಪಾಲ ಒಡೀತಿದೆ ಅಂತ ಅದನ್ನೇ ಹೇಳಿದರು. ಇಲ್ಲಿ ಓಪನ್ ಆಗಿ ಪ್ರಾಣ ನಿರ್ಗಮನ ಆಯಿತು ಅಂತ. ಈ ಜೀವ ಮೇಲೆ ಬಂದು ಏನು ನಮ್ಮ ಈ ಶಿರಾವಸ್ಥೆಯ ಶಿಖಕ್ಕೆ ಬರುತ್ತೆ, ಅಲ್ಲಿ ಒಂದು ಆತ್ಮ ಮಿಲನದ ಅನುಭವ ಆಗುತ್ತೆ. ಅದನ್ನೇ ಬ್ಲಿಸ್ ಅಂತ ಹೇಳಿದರು. ಆ ಮಿಲನ ಈ ನಿರ್ವಾಣದ ಭಾವವನ್ನು ಕೊಡುತ್ತೆ, ಇಲ್ಲಿಂದ ಹೊರಟು ಹೋದ ಭಾವವನ್ನು ಕೊಡುತ್ತೆ. ಅದು ದೇಹ ಇದ್ದಾಗಲೇ ಸಾಯುವ ಅನುಭವ. ಈ ಸ್ಥಿತಿಯಲ್ಲಿ ಮಿಲನವನ್ನು ಅಪೇಕ್ಷೆ ಪಡುವ ಅಕ್ಕ ಲೌಕಿಕದ ಒಂದು ಮದುವೆಯ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕಲ್ಪಿಸುವ ಬಹಳ ಸುಂದರವಾದ ವಚನ ಇದು. ಪಚ್ಚೆಯ ನೆಲೆಗಟ್ಟು, ಕನಕದ ತೋರಣ,
ವಜ್ರದ ಕಂಬ ಹವಳದ ಚಪ್ಪರವಿಕ್ಕಿ ಮುತ್ತು ಮಾಣಿಕದ ಮೇಲುಕಟ್ಟು ಕಟ್ಟಿ ಮದುವೆಯ ಮಾಡಿದರು. ಎನ್ನವರು ಎನ್ನ ಮದುವೆಯ ಮಾಡಿದರು. ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು. ನಾವು ಯಾವುದನ್ನೆಲ್ಲ ಮಂಟಪದಲ್ಲಿ ಕಾಣ್ತೇವೆ, ಬಾಳೆಯ ತೋರಣ ಇರಬಹುದು, ಅಥವಾ ತೆಂಗಿನ ಕಾಯಿಯ ಸೌಂದರ್ಯ ಇರಬಹುದು, ಶೃಂಗಾರ ಇರಬಹುದು, ಹೂಹಾರಗಳ ವೈಭವ ಇರಬಹುದು, ಅದನ್ನೆಲ್ಲ ಇವಳು ಬೇರೆ ಒಂದು ವರ್ಣನೆಯಲ್ಲಿ ಹೇಳ್ತಾಳೆ. ಯಾಕೆಂದರೆ ಅದು ಇಲ್ಲಿದ್ದಲ್ಲ ತಾನೇ, ವಿಶೇಷ ಇರಬೇಕು ಅದು. ಇಲ್ಲಿಯದಲ್ಲದ ಮದುವೆ, ಇಲ್ಲಿಯದಲ್ಲದ ಕೂಟ, ಇಲ್ಲಿಯದಲ್ಲದ ಸಮಾಗಮ, ಅದಕ್ಕೆ ಅಲ್ಲಿಯದೇ ರೂಪಕ, ಅಲ್ಲಿಯದೇ ಭಾಷೆ, ಇಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ನಾವು ಅಂತ ಹೇಳಬೇಕಲ್ಲ, ಅಂಥ ಮದುವೆ, ಆ ಮಿಲನವನ್ನು ಹೇಳುವಂಥ ಮದುವೆ, ಅದನ್ನು ಅವಳು ಈ ಲೌಕಿಕದ ಮದುವೆ ಅನ್ನುವ ಕಾನ್ಸೆಪ್ಟಿನ ಒಳಗೇನೆ ಬಹಳ ಸುಂದರವಾಗಿ ಎಂಜಾಯ್ ಮಾಡ್ತಾಳೆ. ಹಾಗಾಗಿಯೇ ಈ ವಚನವನ್ನು ಹೇಳ್ತಾಳೆ. ಯಾಕೆ ನಾನು ಈಗಾಗಲೇ ಹೇಳಿದೆ, ತಲೆಯಿಲ್ಲದ ಗಂಡಂಗೆನ್ನ ಮದುವೆ ಮಾಡಿದರು ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾಳೆ. ಅಲ್ಲಿ ಇದಕ್ಕಿಂತ ಸುಂದರವಾದ ಅಸಂಗತ ವ್ಯವಸ್ಥೆಯನ್ನು ಹೇಳ್ತಾಳೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನ್ನಿಕ್ಕಿ, ನೋಡಿ, ನೀರಿನಲ್ಲಿ ಉರಿಯ ಚಪ್ಪರ, ಇಂಪಾಸಿಬಲ್ ಅಂತ ಹೇಳುವ ಒಂದು ಸಂಗತಿಯಲ್ಲಿ ಅವಳ ಮದುವೆ. ಆಮೇಲೆ ಆಲಿಕಲ್ಲ ಹಸೆಯ ಹಾಸಿ, ನೀರಿನ ಮೇಲೆ ಹಾಕಿರೋದು ಯಾವುದು? ಆಲಿಕಲ್ಲಿನ ಹಸೆ, ಅದು ಈ ಕ್ಷಣಕ್ಕೆ ನೀರಾಗಿ ಹೋಗುತ್ತೆ, ಅದ್ರ ಮೇಲೆ ಕೂತಿದ್ದಾರೆ ಇವರು. ಮತ್ತು ಬಾಸಿಗವ ಕಟ್ಟಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡು ಬಂದು ಮದುವೆಯಾದನು. ಇದು ಬ್ಯೂಟಿ. ಅವನಿಗೆ ತಲೆ ಇಲ್ಲ, ಬುದ್ಧಿಯ ಪರಾಕಾಷ್ಠೆಗೆ ಒಲಿಯುವ ವಾದ ವಿತರ್ಕದ ಗಂಡನಲ್ಲ ಇವ. ಮತ್ತು ಇವಳು ನನ್ನದೇ ದಾರಿ ಸರಿ ಅಂತ ಹೇಳುವ ಕಾಲು ಇರುವ ಹೆಣ್ಣು ಕೂಡ ಅಲ್ಲ. ಈ ಮಿಲನಕ್ಕೆ ಒಂದು ವಿಕಲಾವಸ್ಥೆ ಇದೆ, ಅಂಗವೈಕಲ್ಯ. ಆ ವೈಕಲ್ಯವೇ ಅಲ್ಲಿಗೆ ಕ್ವಾಲಿಫಿಕೇಷನ್, ಅರ್ಹತೆ. ನಮಗೆ ತಲೆಯಿಲ್ಲದ ಸ್ಥಿತಿ ಬರಬೇಕು. ತಲೆ ಇಲ್ಲದಿದ್ದರೆ ನಮಗೆ ಪ್ರಾಣಿಗೆ ಏನು ವ್ಯತ್ಯಾಸ? ನನ್ನನ್ನು ನೋಡಲಿಕ್ಕೆ ಬಂದ ಒಬ್ಬರಿಗೆ ಹೇಳಿದ್ದುಂಟು ನಾನು, ನೀವು ಏನನ್ನು ನೋಡಲಿಕ್ಕೆ ಬಂದದ್ದು? ನಿಮಗೆ ಇರುವ ಎದೆ, ನಿಮಗೆ ಇರುವ ಕೈ, ನಿಮಗಿರುವ ಕಾಲು, ಹೊಟ್ಟೆ ಎಲ್ಲವೂ ನನಗಿದೆ. ಈ ಮುಖ ನೋಡಲಿಕ್ಕೆ ಬಂದಿದ್ದೀರಾ? ಅದು ವಾಸ್ತವಿಕ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿದ್ದೆ ನಾನು. ನಾವು ನಮ್ಮನ್ನು ಸಪರೇಟ್ ಮಾಡಿಕೊಳ್ಳುವುದು ಈ ಮುಖದಿಂದ. ಆ ದೇವನಿಗೆ ಆ ಮುಖವೇ ಇಲ್ಲ. ಈ ಹುಡುಕುವವಳಿಗೂ ಮುಖ ಇಲ್ಲ. ಯಾಕೆ ಗೊತ್ತಾ? ಹುಡುಕುವವಳು ಕೂಡ ಈ ದೇಹದ ಆಚೆಗಿನ ಸ್ಥಿತಿಗೆ ಹೋದವಳು. ಆದ್ದರಿಂದಲೇ ತಲೆಯಿಲ್ಲದ ಗಂಡನಿಗೆ ಕಾಲಿಲ್ಲದ ಹೆಂಡತಿಯ ಮದುವೆ ಅದು ಹೀಗೇ ಇರಬೇಕು. ಅದಕ್ಕೆ ಆಮಂತ್ರಣ ಕೊಡ್ತಾಳೆ, ಬನ್ನಿ, ಎಲ್ಲರೂ ಸೇರಿದ್ದಾರೆ ಈ ಮದುವೆಗೆ ಬನ್ನಿ ಅಂತ. ನಾವು ಕೂಡ ಅಂಥ ಮದುವೆಯ ತಯಾರಿಗೆ ಹೊರಡುವುದು ಹೆಚ್ಚು ಉಚಿತ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಇಲ್ಲಿ ಅಕ್ಕ ವಿವರಿಸುವಂಥ ಜೀವ ಮಿಲನದ ಒಂದು ಸಾಕ್ಷಾತ್ಕಾರ ಅಂತ ನಾವು ಹೇಳುವ, ಅಥವಾ ಅದನ್ನೇ ಅದು ಅಲ್ಟಿಮೇಟ್ ಬ್ಲಿಸ್ ಅಂತ ಕರೆಯುವ ಈ ಆನಂದ ಪರಾಕಾಷ್ಠೆಗೆ ಮುಟ್ಟಿದ ಸ್ಥಿತಿ ಏನು, ತನಗೆ ಏನಾಯಿತು ಅಂತ ಘಟನೆಗಳನ್ನೆಲ್ಲ ಕೇಳ್ತಾ ನೀವು ಹೋದರೆ ದೊಡ್ಡ ದೊಡ್ಡ ದಾರ್ಶನಿಕರಾದಂಥ ರಮಣ ಮಹರ್ಷಿ ಕೂಡ ತನಗೊಂದು ನೋವು ಬಂತು, ಸಾವಿನ ಅನುಭವ ಆಯಿತು, ಕಡೆಗೆ ಸಾವನ್ನೇ ನಾನು ಧ್ಯಾನಿಸ್ತಾ ಹೋದೆ ಅನ್ನುವವರೆಗೆಲ್ಲ ವಿವರಣೆಗಳನ್ನು ಕೊಡ್ತಾರೆ. ಸಾವಿನಾಚೆಗೆ ಏನಾಯಿತು, ತಾನು ಸಮಾಧಿಸ್ಥನಾದ ಬಳಿಕ ಏನಾಯಿತು, ಆ ಸಮಾಧಿ ಸ್ಥಿತಿಯ ಒಳಗೆ ಇವರು ಅನುಭವಿಸಿದ ಅನುಭವಗಳೇನು, ಈ ವಿವರಣೆಗಳನ್ನು ಕೇಳಿದರೆ ಹೇಳಲಿಕ್ಕಾಗೋದಿಲ್ಲ, ಹೇಳಬಾರ್ದು. ಅಥವಾ ಸತ್ಯ ಅನ್ನುವುದು ಅವರವರ ಅನುಭವಕ್ಕೆ ಸಂಬಂಧಪಟ್ಟದ್ದು, ಅನುಭವಿಸಿ ನೋಡಬೇಕು. ಇಂಥ ಮಾತುಗಳೇ ನಮಗೆ ಪ್ರಚಲಿತವಾಗಿ ಸಿಗ್ತಿವೆ. ಇದು ಅವರು ಮುಚ್ಚುಮರೆ ಮಾಡ್ತಾರೆ, ನಮಗೆ ಮೋಸ ಮಾಡ್ತಾರೆ ಅಂತ ಖಂಡಿತಕ್ಕೂ ನನ್ನ ಮಾತಿನ ಅರ್ಥ ಅಲ್ಲ. ಒಂದು ಹಂತವನ್ನು ಮೀರಿ ಆ ಸ್ಟೇಟಸ್ಸಿಗೆ ಹೋದವನು ಆ ಸ್ಥಿತಿಯಲ್ಲಿ ನಿಮಗೆ ಹೇಳಲಾಗದ ಒಂದು ಸ್ಥಿತಿಯನ್ನು ತಲುಪೋದು ಕೂಡ ಒಂದು ಅನಿವಾರ್ಯ ಅವಸ್ಥೆ. ಅದು ಹಾಗಾಗಿ ಅವನು ಹೇಳಲಾರ ಅಷ್ಟೇ. ಅದು ಅವನ ಒಂದು ಪ್ರಕ್ಷುಬ್ಧ ಮನಸ್ಥಿತಿ, ಅದು ಒಂದು ಯುನಿಕ್ ಆದ ಎಕ್ಸ್ಪೀರಿಯನ್ಸ್, ಅದು ತೀರ ವೈಯಕ್ತಿಕ, ಅದು ನಾವು ಅನುಭವಿಸಬಹುದಾದ ಒಂದು ಸತ್ಯ, ಹೀಗೆ ಹೇಳಿ ಮುಗಿಸ್ತಾರೆ. ಅಪರೂಪಕ್ಕೆ ಯು ಜಿ ಅಂಥ ಒಬ್ಬ ದಾರ್ಶನಿಕರು, ಯು ಜಿ ಕೃಷ್ಣಮೂರ್ತಿ ಅಂಥ ದಾರ್ಶನಿಕರು ಮಾತ್ರ ಬಹುಶಃ ನಾನು ಕಂಡ ಆಧುನಿಕರವರೆಗಿನ ಇವತ್ತಿನ ಅನೇಕ ವಿವರಣೆಗಳು ನನ್ನ ಅಲ್ಪಮಿತಿಯಲ್ಲಿ ನಾನು ಗ್ರಹಿಸಿದ್ದರಲ್ಲಿ ಅಷ್ಟು ಸ್ಪಷ್ಟವಾಗಿ ತನ್ನ ಟ್ರಾನ್ಸ್ಫಾರ್ಮೇಷನ್ನನ್ನು, ಅದೊಂದು ಪರಿವರ್ತನೆ, ಆ ಪರಿವರ್ತನೆ ಹೇಗಾಯಿತು ಏನು ಅನ್ನುವುದನ್ನು ಅವನಷ್ಟು ಸ್ಪಷ್ಟವಾಗಿ ಅಥವಾ ಅವರಷ್ಟು ಸ್ಪಷ್ಟವಾಗಿ ಹೇಳಿದ ಇನ್ನೊಬ್ಬರಿಲ್ಲ. 7 ದಿನಗಳ ಕಾಲ ತನ್ನ ದೈಹಿಕ ಪರಿವರ್ತನೆಗಳು, ತನ್ನ ಕಣ್ಣುಗಳಲ್ಲಿ ಆದ ಪರಿವರ್ತನೆ, ಕಿವಿಯ ಕೇಳುವಿಕೆಯಲ್ಲಿ ಆದ ಪರಿವರ್ತನೆ, ವಾಸನೆಯ ಅಘ್ರಾಣಿಕೆಯಲ್ಲಿ ಆದ ಪರಿವರ್ತನೆ, ಅಥವಾ ತನ್ನ ದೇಹದಲ್ಲಿ ಸ್ತ್ರೀ ಪುರುಷ ಸಮಾಗಮ ಆದ ರೀತಿ, ಇವೆಲ್ಲವುಗಳನ್ನು ಸ್ಪಷ್ಟವಾಗಿ ವಿಶದವಾಗಿ ಅರ್ಥೈಸಬಹುದಾದಷ್ಟು ನಿಖರವಾಗಿ ಹೇಳಿದ ವ್ಯಕ್ತಿ ಯು ಜಿ ಕೃಷ್ಣಮೂರ್ತಿ. ಅಲ್ಲಿ ಒಂದು ನಾನು ನಿಮಗೆ ಹೇಳಬಹುದಾದ ಮಾತು, ವ್ಯಕ್ತಿಯೊಬ್ಬ ತಾನು ಇರುವ ಸ್ಥಿತಿಯನ್ನು ದಾಟಿ ಆ ಸ್ಥಿತಿಗೆ ತನ್ನನ್ನು ಪರಿವರ್ತಿಸಿಕೊಳ್ಳುವ ಒಂದು ಹಂತ. ಹಾಗೆ ಪರಿವರ್ತಿತನಾದವನು ಆ ಹಂತದಲ್ಲೇ ಉಳಿದು ಬಿಟ್ಟರೆ ಅವನು ನಿಮ್ಮ ಭಾಷೆಯ ಲೌಕಿಕದಲ್ಲಿ ಅದನ್ನು ವಿವರಿಸಲಾರ. ಇನ್ನೊಂದು ಸಾಧ್ಯತೆ ಏನಿದೆ ಅಂತಂದರೆ, ಪರಿವರ್ತಿತನಾದ ವ್ಯಕ್ತಿ ಮತ್ತೆ ತನ್ನನ್ನು ವಾಪಸ್ ಈ ಜಗತ್ತಿನ ಎಲ್ಲರ ಹಾಗೆ ಇಲ್ಲಿಯ ಸ್ಥಿತಿಗೆ ತನ್ನನ್ನು ಅನುವು ಮಾಡಿಕೊಂಡು ಬದುಕುವಂತಹ ಒಂದು ಯೋಗ ಸ್ಥಿತಿ ತುಂಬ ಅಪರೂಪ ಹಾಗೆ ಸಿಗೋದು. ಅಲ್ಲಿಗೆ ಹೋದವರು ಆಚೆಗೆ ಹೋದ ಹಾಗೆ ಇರುವುದೇ ಹೆಚ್ಚು. ಈಗ ಅನೇಕ ಋಷಿಗಳನ್ನು, ದಾರ್ಶನಿಕರನ್ನು ನಿಮ್ಮ ಕಣ್ಣು ಮುಂದೆ ಸುಮ್ಮನೆ ತಂದುಕೊಳ್ಳಿ. ರಮಣ ಮಹರ್ಷಿಗಳು, ಅವರ ಕಣ್ಣು, ಅವರು ಕೂತ್ಕೊಳ್ಳುವ ಚಹರೆ, ಅವರ ಭಂಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರು ಇಲ್ಲಿ ಇಲ್ಲ ಅಂತ. ದೈಹಿಕವಾಗಿದ್ದಾರಷ್ಟೇ, ಮಾನಸಿಕ ಅವಸ್ಥೆಯಲ್ಲಿ ಖಂಡಿತಕ್ಕೂ ಇಲ್ಲಿಲ್ಲ. ಅವ್ರು ನೋಡೋದು ಒಂದು ವಿಲಕ್ಷಣವಾಗಿ ಇರುತ್ತೆ. ಆ ದೃಷ್ಟಿ ಅಂತರ್ಮುಖಿ ನಡೆಯ ಕಡೆ ಇರುತ್ತೆ, ನಮ್ಮ ಕಡೆ ನೋಡ್ತಿರ್ತಾರೆ ಅಷ್ಟೇ. ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ನಮ್ಮ ಹೊರಗನ್ನು ನೋಡ್ತಿಲ್ಲ ಒಳಗನ್ನು ಅಂತ. ಈ ಥರದ ಒಂದು ನೋಡುವಿಕೆ ಅಥವಾ ಅವರ ಕುಳಿತುಕೊಳ್ಳುವ ಭಂಗಿ, ಅವರು ಇರುವ ಅವರ ನಿದ್ರೆ, ಅವರ ಎಚ್ಚರದ ಅವಸ್ಥೆ ಎಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಹೇಳ್ತಿವೆ ಆ ಋಷಿಗಳು ಈ ಲೋಕದಲ್ಲಿಲ್ಲ. ಇನ್ನು ಕೆಲವರಿದ್ದಾರೆ, ಅವರು ನಮಗೆ ಇಲ್ಲಿಯ ಲೌಕಿಕರಷ್ಟೇ ಕಾಣಿಸ್ತಾರೆ, ಅರ್ಥನೇ ಆಗೋದಿಲ್ಲ. ಅವರು ಲೌಕಿಕರಲ್ಲ ಅಂತ ಯಾರಾದರೂ ಹೇಳೋಕ್ಕೂ ಸಾಧ್ಯ ಇಲ್ಲ. ಯಾರಾದರೂ ಕೇಳಿದರೆ ಹೌದು ಅವರೊಬ್ಬ ಕೃಷಿಕ ಅಂತ ನಂಬಬಹುದು, ಅಥವಾ ಅವರೊಬ್ಬ ವ್ಯಾಪಾರಿ ಅಂತ ಹೇಳಿದರೂ ನಂಬಬಹುದು. ಅವರು ಏನು ಹೇಳಿದರೂ ನಂಬಲಿಕ್ಕೆ ಅರ್ಹನಾಗುವ ಹಾಗೆ ಈ ಲೋಕದ ಪ್ರತಿ ಯಕಶ್ಚಿತ್ ಮನುಷ್ಯನಷ್ಟು ಸಾಮಾನ್ಯರಾಗಿ ಬದುಕ್ತಿರ್ತಾರೆ. ಅಂಥ ಋಷಿಗಳಿಗೆ ಒಂದು ನಿರ್ದಿಷ್ಟ ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟನ್ನು ಕಂಪ್ಲೀಟ್ ಮಾಡುವುದಕ್ಕೋಸ್ಕರ ಅವ್ರು ಇಲ್ಲಿ ನಿಮ್ಮ ಹಾಗೆ ಓಡಾಡ್ಕೋತಾ ಇರ್ತಾರೆ. ಆ ಟಾರ್ಗೆಟ್ ಏನು ಅನ್ನೋದು ಅವರಿಗೆ ಗೊತ್ತು, ಮತ್ತು ಟಾರ್ಗೆಟನ್ನು ಸೇರಲಿಕ್ಕೆ ಇಲ್ಲಿರುವ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತು. ಅದು ಮಿಲನ ಆಗಬೇಕು ಒಂದು ದೇವ ಸಮಯದಲ್ಲಿ. ಅಂಥ ಹುಡುಕಾಟದಲ್ಲಿ ಋಷಿಗಳು ತಮ್ಮ ಅಂತರಂಗದಲ್ಲಿ ಹುಡುಕಾಟ ನಡೆಸ್ತಾ ಬಹಿರಂಗದಲ್ಲಿ ನಮ್ಮ ಹಾಗೆ ವ್ಯಾಪಾರಿ ವ್ಯವಹಾರಿ ಜಗತ್ತಿನ ಒಬ್ಬ ಪ್ರಜೆಯಾಗಿ ಬದುಕ್ತಿರ್ತಾರೆ. ಆ ದಾರ್ಶನಿಕರಿಗೆ ಸ್ಪಷ್ಟವಾಗಿ ನಿಖರವಾಗಿ ಎಲ್ಲವನ್ನೂ ವಿವರಿಸಬಲ್ಲ ತಾಕತ್ತಿದೆ. ಆದರೂ ಅವರು ಹೇಳಬೇಕಾಗಿಲ್ಲ. ಲೌಕಿಕದಲ್ಲಿ ಎಲ್ಲರಂತೆ ಇದ್ದೂ ಕೂಡ ಅವರು ತನ್ನ ಅನುಭವವನ್ನು ಹೇಳಬೇಕಾಗಿಲ್ಲ. ಎಷ್ಟೋ ಜನ ಹೇಳೋದಿಲ್ಲ, ಮತ್ತು ಅವರು ನಾನು ಅಲ್ಲಿ ಇಲ್ಲಪ್ಪ, ನಾನು ಆ ಲೋಕದವನಲ್ಲ ಅಂತ ನಿರಾಕರಿಸ್ತಾರೆ. ಯಾಕೆಂದರೆ ಅವರಿಗೆ ಇಲ್ಲಿ ತಾನು ಕಾಣಿಸಿಕೊಳ್ಳೋದು ಬೇರೆ, ಇರುವುದು ಬೇರೆ ಅನ್ನುವ ಎಚ್ಚರ ಇರುತ್ತೆ. ತುಂಬ ಅಪೂರ್ವವಾಗಿ ಯು ಜಿ ಅಂಥವರು ಲೌಕಿಕವಾಗಿ ತಾನು ಬಂದ ಉದ್ದೇಶವನ್ನು ನೆಗೆಟ್ ಮಾಡ್ತಾ, ತಿರಸ್ಕರಿಸ್ತಾ,
ನಾನು ಇದಲ್ಲ ಅಂತ ಹೇಳ್ತಾನೆ ಅದರ ಆಚೆಗಿನದನ್ನು ಕೂಡ ವಿವರಿಸಬಲ್ಲವರಾಗಿದ್ದರು. ಮತ್ತು ಅಷ್ಟು ವಿವರಿಸಿ ಐ ವಿಲ್ ಬಿ ದ ಲಾಸ್ಟ್ ಪರ್ಸನ್ ಟು ಹ್ಯಾವ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಎಗೈನ್ ಅಂತ ಹೇಳ್ತಾರೆ. ಅಂದರೆ ಅದು ಎಷ್ಟು ಡೇಂಜರಸ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಹೇಳ್ತಾ ಕೊನೆಗೆ ಹೇಳ್ತಾರೆ ಅವರು, ಸಿ ಈದರ್ ಯು ವಿಲ್ ಹ್ಯಾವ್ ಟು ಡೈ ಆರ್ ಯು ವಿಲ್ ಹ್ಯಾವ್ ಟು ಕಮಿಟ್ ಸುಯಿಸೈಡ್. ದಟ್ ಈಸ್ ಒನ್ ಪಾಸಿಬಿಲಿಟಿ. ದ ಸೆಕೆಂಡ್ ಪಾಸಿಬಿಲಿಟಿ ಈಸ್ ಯು ವಿಲ್ ಬಿಕಮ್ ಮ್ಯಾಡ್ ಅಂತ ಹೇಳ್ತಾರೆ. ಆ ಆತ್ಮಸಾಕ್ಷಾತ್ಕಾರದ ಹಾದಿ ಎಷ್ಟು ಎರಡು ಅಲಗಿನ ದಂಡು ಅಥವಾ ಎರಡು ಅಲಗಿನ ಕತ್ತಿ ಅಂತಂದರೆ, ನಿಮ್ಮನ್ನು ಒಂದೋ ಅದು ಮುಗಿಸಿ ಬಿಡುವ ಆತ್ಮಹತ್ಯೆಗೆ ಪ್ರೇರೇಪಿಸುತ್ತೆ, ಇಲ್ಲವೇ ನೀವು ಇನ್ನೊಮ್ಮೆ ಈ ಲೋಕಕ್ಕೂ ಅಲ್ಲದ ಆ ಲೋಕಕ್ಕೂ ಅಲ್ಲದ ಅತಂತ್ರ ಅವಸ್ಥೆಯ ಹುಚ್ಚರನ್ನಾಗಿಸುತ್ತೆ. ಮಧ್ಯದಲ್ಲಿ ದ ಓನ್ಲಿ ಹೇರ್ಲೈನ್ ಪಾಸಿಬಿಲಿಟಿ ಈಸ್ ದೇರ್ ಅಂತ ಹೇಳ್ತಾರೆ, ಆಚೆ ಕಡೆಗೆ ಟ್ರಾನ್ಸ್ ಆಗೋದಕ್ಕೆ. ಅಂಥ ಪರಿವರ್ತನೆಯನ್ನು ಕಂಡ ಕೆಲವೇ ವ್ಯಕ್ತಿಗಳಲ್ಲಿ ಅಕ್ಕ ಮಹಾದೇವಿ ಕೂಡ ಒಬ್ಬಳು. ಅದಕ್ಕೆ ಅವಳು ಅದನ್ನು ವ್ಯಕ್ತಪಡಿಸ್ತಾಳೆ. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತು ಎನ್ನೆ, ಆಗದೆನ್ನೆ, ನೀನೆನ್ನೆ, ನಾನೆನ್ನೆ, ಚನ್ನಮಲ್ಲಿಕಾರ್ಜುನಯ್ಯ, ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ. ನಾನು ಏನು ಅಂತ ಹೇಳೋದು? ಇದು ಅದೂ ಅಲ್ಲ, ಇದೂ ಅಲ್ಲ. ನೋಡಿ, ನಾನು ಮತ್ತು ಅವನು ಅನ್ನುವ ಎರಡರ ಭೇದ ನಮ್ಮ ಯೋಗಪೂರ್ವ ಅವಸ್ಥೆ. ನಾನು ಅವನೇ ಆಗುವ ಒಂದು ಸ್ಥಿತಿಯನ್ನು ತಲುಪಿದ ಬಳಿಕ ಕಡೆಗೆ ಐಡೆಂಟಿಟಿ ಕಷ್ಟ, ಯಾವುದು ಅದು ಮತ್ತು ಯಾವುದು ನಾನು ಅಂತ. ಈಗ ಉದಾಹರಣೆಗೆ ಒಂದು ನದಿ ಹರಿತಾ ಇದೆ, ಒಂದು ಸಮುದ್ರ ಇದೆ. ನದಿ ಬಂದು ಸಮುದ್ರವನ್ನು ಸೇರುವವರೆಗೆ ನದಿ ಬೇರೆ, ಸಮುದ್ರ ಬೇರೆ. ನದಿ ಬಂದು ಸಮುದ್ರವನ್ನು ಸೇರಿದ ತಕ್ಷಣಕ್ಕೇ ನೀವು ಬಂದು ನದಿಯಲ್ಲಿ ಸಮುದ್ರವನ್ನು, ಸಮುದ್ರದಲ್ಲಿ ನದಿಯನ್ನು ಗುರುತಿಸಲಾರರಿ. ಅದು ಐಕ್ಯಾವಸ್ಥೆ. ಆಗ ನೀವು ಸಮುದ್ರದೊಳಗೆ ಒಂದು ಬಿಂದು ಹನಿ ನದಿಯ ನೀರು ತೆಗೆದುಕೊಡು ಅಂದರೆ ಕೈ ಚೆಲ್ಲಬೇಕು ಅಷ್ಟೇ. ಸಮುದ್ರದೊಳಗೆ ನದಿಯ ನೀರು ತೆಗೆದುಕೊಳ್ಳಲಾಗದ ಹಾಗೆ ನದಿ ಎಲ್ಲಿ ಸೇರಿದೆಯಲ್ಲ ಅಲ್ಲೇ ಹೋಗಿ ಸಮುದ್ರದ ನೀರು ಕೊಡು ಅಂದರೆ ಅದು ಸಮುದ್ರದ ನೀರು ಕೊಡಬಹುದು, ಯಾಕೆಂದರೆ ಅದು ಇದೆ, ಇದು ಅದಲ್ಲ. ಈ ಯೂನಿಯನ್ನನ್ನು ಅನುಭವಿಸಿದ ಅಕ್ಕ ಮಹಾದೇವಿ ಎಂಥ ಸ್ಥಿತಿಗೆ ತಲುಪ್ತಾಳೆ ಅಂತಂದರೆ, ನಾನು ಯಾವುದು ಅಂತ ಹೇಳಿ, ಅದು ಅಂತ ಹೇಳಿಯೋ ಇದು ಅಂತ ಹೇಳಿಯೋ, ಎರಡನ್ನೂ ಮಿಲನಗೊಂಡ ಒಂದು ಟ್ರಾನ್ಸಿನ ಸ್ಟೇಟ್ನ ವಚನ ಇದು. ಇಲ್ಲಿ ನನಗೆ ವಿವರಿಸಲಿಕ್ಕೆ ಆಗೋದಿಲ್ಲ ಅಂತ ಚನ್ನಮಲ್ಲಿಕಾರ್ಜುನನಲ್ಲಿ ಒಂದು ಅಸಹಾಯಕ ಸ್ಥಿತಿಯನ್ನು ವ್ಯಕ್ತಪಡಿಸ್ತಾಳೆ. ತುಂಬ ಸುಂದರವಾದ ಒಂದು ವಚನ ಅಲ್ಲಮನ ಬದುಕಿನಲ್ಲಿ ಕೂಡ ಹೀಗೆ ಬರುತ್ತೆ ನೋಡಿ. ಪ್ರತಿಯೊಂದನ್ನು ನಿರಾಕರಿಸಿದ ಎಲ್ಲ ಶರಣರು, ಭಕ್ತರು, ಸಂತರು, ಸಾಧುಗಳು ಯಾವುದೋ ಒಂದು ಇಷ್ಟಲಿಂಗವನ್ನು ಪದೇ ಪದೇ ನೆನೆಯುತ್ತಾರೆ. ಅದರಲ್ಲೇ ಮನಸ್ಸನ್ನು, ಪ್ರಾಣವನ್ನು ಪ್ರತಿಷ್ಠಾಪಿಸ್ತಾರೆ. ಆ ಮೂಲಕ ತಾವು ಕಾಣಬೇಕಾದ್ದನ್ನು, ಕಂಡದ್ದನ್ನು ಅದಕ್ಕೆ ಹೇಳ್ತಾರೆ. ಅಂಥ ಒಂದು ಇಷ್ಟಲಿಂಗ ಗುಹೇಶ್ವರ ಎನ್ನುವ ಹೆಸರಿನಲ್ಲಿ ನಿರಂತರ ಅಲ್ಲಮನ ಜೊತೆಗಿದೆ. ಆದರೆ ಒಂದು ಪ್ರಸಂಗ ಬರುತ್ತೆ, ಅಲ್ಲಮ ತಾನು ತನ್ನ ದೇವ ಪೂಜೆಯಲ್ಲಿ, ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿರುವ ಸಂದರ್ಭ. ಅಲ್ಲಿ ಬಸವಣ್ಣ ಹೊರಗೆ ಶರಣಾರ್ಥಿಯಾಗಿ ಭಿಕ್ಷುಕನಾಗಿ ಕಾಯ್ತಿದ್ದಾನೆ. ಎಷ್ಟು ಕೂಗಿ ಕರೆದರೂ ಅಲ್ಲಮನಿಗೆ ಆ ಮಾತು ಕೇಳದ ತಾದಾತ್ಮ್ಯ. ಅವನೇ ಹೇಳಿರ್ತಾನೆ, ಶರಣರನ್ನು ಮೊದಲು, ಜಂಗಮರನ್ನು ಮೊದಲು ಉಪಚರಿಸಬೇಕು, ಆ ಬಳಿಕ ದೇವರನ್ನು ಅಂತ ಅಲ್ಲಮ. ಈ ಸಿಟ್ಟು ಬಸವಣ್ಣನಿಗೆ, ಹೊರಗೆ ಕಾಯ್ತಿರೋ ಬಸವಣ್ಣನಿಗೆ ತೀವ್ರವಾಗುತ್ತೆ. ಆದರೆ ಅವನ ಕಾಯುವಿಕೆ ಇವನನ್ನು ತಟ್ಟದಷ್ಟು ಇವನು ಪೂಜೆಯಲ್ಲಿ ತೊಡಗಿದ್ದಾನೆ. ಎಷ್ಟೋ ಹೊತ್ತಿನ ಬಳಿಕ ಪೂಜೆಯನ್ನು ಉಪಸಂಹರಿಸಿ ಅಲ್ಲಮ ಹೊರಗೆ ಬರುವಾಗ ಮೊದಲಿನಂತೆ ಇರುವುದಿಲ್ಲ. ಬಾಗಿಲು ತೆಗೆದಾಗ ಬಸವಣ್ಣ ಕೋಪೋದ್ರಿಕ್ತನಾಗಿ, ನಾವು ಇಲ್ಲಿ ಬಂದು ಎಷ್ಟು ಹೊತ್ತಾಯಿತು, ನೀವೇ ಹೇಳಿದ್ರಿ ದೇವಾರ್ಚನೆಗಿಂತ ಈ ಶರಣಾರ್ಚನೆ ದೊಡ್ಡದು ಅಂತ, ಎಲ್ಲಿ ನಿಮ್ಮ ಮಾತು ಅಂತ. ಆಗ ಬಹಳ ಸುಂದರವಾದ ಒಂದು ವಚನ ಅಲ್ಲಮ ಹೇಳ್ತಾನೆ, ಸೂರ್ಯ ಚಂದ್ರರು ಕೊಳ್ಳಕ್ಕೆ ಹಾರಿದರು, ಸರಸ್ವತಿ ವಿಧವೆಯಾದಳು, ಗಂಗೆ ಓಲೆ ಕಳೆದುಕೊಂಡಳು, ಅಲ್ಲಿಂದಾಚೆಗೆ ಗುಹೇಶ್ವರ ಸಪ್ತ ಸುದ್ದಿ ಕೇಳಿದ ಸೂತಕದಲ್ಲಿದ್ದೇನೆ. ಇದು ಸೂರ್ಯಚಂದ್ರರು ಕೊಳ್ಳಕ್ಕೆ ಹಾರಿದರು ನೋಡಿ. ನಾನು ಯಾವುದನ್ನು ಹಗಲು ರಾತ್ರಿ ಭೇದ ಅಂತ ಭಾವಿಸಿದ್ದೆ, ಅದು ಹೊರಟು ಹೋಯಿತು. ಸರಸ್ವತಿ ಓಲೆ ಕಳೆದುಕೊಂಡಳು, ಜ್ಞಾನ ಅಜ್ಞಾನದ ಮೇರೆಗಳು ನನ್ನನ್ನು ಮೀರಿದವು. ಗಂಗೆ ವಿಧವೆಯಾದಳು, ಮಡಿ ಮೈಲಿಗೆ ಈ ಭಾವ ಹೊರಟು ಹೋಯಿತು. ಮತ್ತು ಎಲ್ಲಕ್ಕಿಂತ ಇಷ್ಟಲಿಂಗವನ್ನು ಭಾವಿಸಿರ್ತೇನಲ್ಲ, ಅದು ಕೂಡ ಹೊರಟು ಹೋಗಿದೆ ಅನ್ನೋ ಸೂಚನೆಯನ್ನು ಕೊಡ್ತಾನೆ. ಅಲ್ಲಿನಾಚೆಗೆ ಗುಹೇಶ್ವರ ಸಪ್ತ ಸುದ್ದಿ ಕೇಳಿದ ಸೂತಕದಲ್ಲಿದ್ದೇನೆ. ನಾನು ಯಾವ ಮೈಲಿಗೆಯಲ್ಲಿದ್ದೇನೆ ಅಂತಂದರೆ, ಇಷ್ಟು ದಿವಸ ನಾನು ಪ್ರಾರ್ಥಿಸಿದ ಇಷ್ಟಲಿಂಗ ಅವನೂ ಇಲ್ಲವಾದ ನೋಡಿ. ಅವನೂ ಇಲ್ಲವಾಗುವ ಆ ಸ್ಥಿತಿ, ಅದು ನಿರ್ವಾಣಾವಸ್ಥೆ, ಅದನ್ನು ಹೇಳಲಾಗದು. ಅಕ್ಕ ಅಂಥ ಒಂದು ತೊಳಲಾಟವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ.
ಇದು ತುಂಬ ಅನುಭವಿಸಬೇಕಾದ ಭಾವ ಅನ್ನುವ ಮಾತಿನೊಂದಿಗೆ ಇವತ್ತಿಗೆ ನಮಸ್ಕಾರ. ಓಡಲಿಲ್ಲದ ನುಡಿಯಿಲ್ಲದ ಕಡೆಯಿಲ್ಲದ ನಲ್ಲನ ಒಡಗೂಡಿ ಸುಖಿಯಾದೇ ಕೇಳಿರಯ್ಯ. ಭಾಷೆ ಪೈಸರವಿಲ್ಲ ಓ ಸರಿಸೆ ನನ್ಯಕ್ಕೆ, ಆಸೆ ಮಾಡೆನು ಮತ್ತೆ ಭಿನ್ನ ಸುಖಕ್ಕೆ. ಒಡಲಿಲ್ಲದ ನುಡಿಯಿಲ್ಲದ ಕಡೆಯಿಲ್ಲದ ನಲ್ಲನ ಒಡಗೂಡಿ ಸುಖಿಯಾದೇ ಕೇಳಿರಯ್ಯ. ಆರಳಿದು ಮೂರಾಗಿ ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನಯ್ಯ. ಬಸವಣ್ಣ ಮೊದಲಾದ ಶರಣರಿಗೆ ಶರಣಾರ್ಥಿ. ಬಾ ಪ್ರಭುವಿನಿಂದ ಕೃತಕೃತ್ಯಳಾದೆನು ನಾನು, ಆ ಪ್ರಭುವಿನಿಂದ ಕೃತಕೃತ್ಯಳಾದೆನು ನಾನು. ಮರೆಯಲಾಗದು ನಿಮ್ಮ ಶಿಶುವೆಂದು ಎನ್ನನು, ಮರೆಯಲಾಗದು ನಿಮ್ಮ ಶಿಶುವೆಂದು ಎನ್ನನು. ಚೆನ್ನ ಮಲ್ಲಿಕಾರ್ಜುನನ ಬೆರೆಸೆಂದು ಹರಸುತ್ತಿಹುದು. ಪ್ರಾಜ್ಞರು ಅನ್ನಿಸಿಕೊಂಡು ಓದಿ ಜ್ಞಾನಿಗಳಾದವರು ಸಾಂಸಾರಿಕ ಜೀವನದಲ್ಲಿ ಲೌಕಿಕ ವ್ಯವಹಾರಗಳಲ್ಲಿ ತುಂಬ ದಡ್ಡರಿರ್ತಾರೆ. ಇದೇನು ಕಾಂಟ್ರಡಿಕ್ಷನ್ ಅಂತ, ಎಲ್ಲವನ್ನೂ ತಿಳಿದ ಒಂದು ಸ್ಟೇಟಿಗೆ ಹೋದವನು ಇಲ್ಲಿಯೂ ಕೂಡ ಪರಿಪೂರ್ಣನಾಗಿಯೇ ಬದುಕಬಲ್ಲ. ಆದರೆ ಎಲ್ಲವನ್ನೂ ಕಾಣುವ ಸ್ಟೇಟ್ ಜ್ಞಾನ ಅಲ್ಲ. ಜ್ಞಾನ ಒಂದು ಬಂಧನವಾಗಿ ಇರುವುದರ ಜೊತೆಗೆ ಒಂದು ಗರ್ವವನ್ನು ಕೂಡ ಬೆಳೆಸಿ ಅಹಂಕಾರ ಪ್ರೇರಿತನಾಗಿ ವ್ಯಕ್ತಿಯನ್ನು ಮುಂದೆ ನಡೆಸ್ತಿರ್ತಿದೆ. ಆ ಅಹಂಕಾರಕ್ಕೆ ನ್ಯಾಚುರಲಿ ಅಪೇಕ್ಷೆಗಳಿರ್ತಿವೆ. ನನ್ನನ್ನು ಗುರುತಿಸಬೇಕು, ನಾನು ದೊಡ್ಡವ, ನಾನು ಹೀಗೆ, ನಾನು ಹಾಗೆ ಅಂತ. ಇದರ ಲೇಪ ಭಾವವೇ ಇಲ್ಲದವನು ದಾರ್ಶನಿಕ ಅಥವಾ ಸಾಧನೆಯ ಪಥದಲ್ಲಿ ನಡೆದ ಯೋಗಿಗಳು, ಋಷಿಗಳು. ಇವರಿಗೆಲ್ಲ ಇರುವ ಬಹಳ ದೊಡ್ಡ ಗುಣ ಅಂತಂದರೆ ಇಲ್ಲಿ ಮಾಡಿಯೂ ಮಾಡದಂತೆ ಇರುವ ಗುಣ, ಒಂದು ನಿರ್ಲೇಪ ಭಾವ. ಅದು ಹಣದ ಜೊತೆಗಿರಬಹುದು, ಅದು ಒಂದು ವ್ಯಾವಹಾರಿಕ ಚಟುವಟಿಕೆಯ ಜೊತೆಗಿರಬಹುದು, ಆಸ್ತಿಯ ಬಗ್ಗೆ ಇರಬಹುದು. ಇಲ್ಲಿಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಅವರಿಗೆ ಮುಟ್ಟದಂಥ ಒಂದು ದೂರ ದೃಷ್ಟಿತ್ವ ಅಥವಾ ಅದರ ಜೊತೆಗೆ ದೂರವಾದ ಒಂದು ಸಂವೇದನೆ, ಒಂದು ಅಸ್ಪೃಶ್ಯ ಭಾವದ ಜೊತೆಗೆ ತಾದಾತ್ಮ್ಯ ಇರುತ್ತೆ. ಅವರು ಅದನ್ನು ತೊಡಗಿಸಿಕೊಳ್ಳೋದಿಲ್ಲ. ಅನೇಕರಿಗೆ ಒಂದು ಗರ್ವಭಾವದ ಕಾರಣದಿಂದ ಈ ನಿರ್ಲೇಪ ಭಾವ ಕಳಚಿ ಹೋಗ್ತಿದೆ. ಹೆಚ್ಚು ತನ್ಮಯರಾಗ್ತಾರೆ. ಹಾಗಾಗಿ ಸುಖ ದುಃಖ ಎಲ್ಲವೂ ಅವರ ಬೆನ್ನು ಬಿಡದೆ ಅದು ಕಾಡ್ತಿರುತ್ತೆ. ಇದನ್ನು ದಾಟಿದ ಸ್ಥಿತಿಗೆ ಅಪರೂಪಕ್ಕೆ ಕೆಲವರು ಬರ್ತಿದ್ದಾರೆ. ಎಷ್ಟು ಅದು ಅಪರೂಪವಾಗಿ ದಾರ್ಶನಿಕರಲ್ಲಿ ಗೋಚರವಾಗ್ತಿದೆ ಅಂತಂದರೆ, ಅನೇಕ ದೊಡ್ಡ ಋಷಿ ಸದೃಶರಾದ ವ್ಯಕ್ತಿಗಳು ತಮ್ಮ ಕಣ್ಮುಂದೆಯೇ ತಮ್ಮಿಂದಲೇ ಒಂದು ಒಳ್ಳೆಯ ಕೆಲಸ ಆದರೂ ಕೂಡ ನನಗೆ ಗೊತ್ತಿಲ್ಲಪ್ಪ, ನಾನು ಮಾಡಲಿಲ್ಲ ಅಂತ ಕೈ ಚೆಲ್ತಾರೆ. ಅದರ ಹೊಣೆಯನ್ನೇ ಹೊತ್ಕೊಳ್ಳೋದಿಲ್ಲ. ತುಂಬ ಹಿಂದೆ ಒಬ್ಬ ವ್ಯಕ್ತಿಯ ಬಗ್ಗೆ ಸತ್ಯಕಾಮರು ತನ್ನ ಸ್ವತಂತ್ರ ಕೃತಿಯಲ್ಲಿ ವಿವರಿಸ್ತಾರೆ. ಈ ಅಮರೀಶ ವರ್ಮನಿಗೆ ತುಂಬ ಶ್ರೀಮಂತ ಕುಟುಂಬದ ಗೋಕಾಕ್ನಲ್ಲಿ ಹುಟ್ಟಿದ ಹುಡುಗ ಇವರು. ಇವರಿಗೆ ಉಂಡು ತಿಂದು ತೇಗಿ ಮಲಗುವಷ್ಟು ಜಮೀನಿತ್ತು. ಅಂಥ ದಿನಗಳಲ್ಲಿ ಹುಡುಗ ಸಣ್ಣವನಿದ್ದ ವಯಸ್ಸಿಗೆ ಒಂದು ದೈಹಿಕ ತೊಂದರೆಯಿಂದ ಅವನು ಬಳಲ್ತಾನೆ.
ಆ ಹುಡುಗನನ್ನು ಇಲ್ಲಿಗೆ ಬೆಂಗಳೂರಿಗೆ ಒಂದು ವೈದ್ಯಕೀಯ ತಪಾಸಣೆಗಾಗಿ ಕರೆತರಲಾಗ್ತದೆ. ಆ ತಪಾಸಣೆ ನಡೆಯುವ ಹೊತ್ತಿಗೆ ತನಗೆ ಕಾಯಿಲೆ ಇದೆ ಅನ್ನುವ ಹೊತ್ತಿಗೆಲ್ಲ ನಿರಂತರವಾಗಿ ಈ ಹುಡುಗನ ಒಳಗೊಂದಿರುತ್ತೆ, ನನಗೆ ಏನೂ ಆಗೋದಿಲ್ಲ, ನಾನು ಬದುಕಬೇಕು, ಇಷ್ಟೇ. ಈ ನಿರಂತರ ತನ್ನ ಒಳಗೆ ನಡೀತಿರುವ ಒಂದು ಮನನ ಮತ್ತು ಅದರ ಬಗ್ಗೆ ಇರುವ ಸತತ ಕನ್ವಿಕ್ಷನ್ ಬಿಟ್ಟರೆ ಅವನಿಗೆ ಬೇರೇನೂ ಗೊತ್ತಿಲ್ಲ. ಈ ಹುಡುಗನನ್ನು ಆಪರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟ್ರಲ್ಲಿ ಹೇಳ್ತಾರೆ. ಇಂಥ ದಿನ ಅಂತ ಆ ಆಪರೇಷನ್ ನಿರ್ಣಯ ಆಗುತ್ತೆ. ಆ ದಿವಸ ಅವನನ್ನು ಒಳಗೆ ಕರ್ಕೊಂಡು ಬರ್ತಿದ್ದಾರೆ ಥಿಯೇಟ್ರಿಗೆ. ಆಪರೇಷನ್ ಥಿಯೇಟ್ರ್ನ ಒಳಗೆ ಹೋಗುವ ಮೊದಲು ಅಲ್ಲಿ ಡಾಕ್ಟರ್ಸ್ ಮಾತಾಡುವ ಮಾತು ಅವನಿಗೆ ಕೇಳಿಸುತ್ತೆ. ಹುಡುಗ ಬದುಕಿದರೆ ಪುಣ್ಯ, ಬದುಕದೇ ಇರುವ ಚಾನ್ಸ್ ಕೂಡ ಇದೆ. 99% ಅವನು ಆ ಕಡೆಗಿದ್ದಾನೆ, 1% ನಮ್ಮ ಕಡೆಗಿದ್ದಾನೆ. ಇದು ಕೂಡ ರಿಲೇಟಿವ್ಸಿಗೆ ಅವರು ಹೇಳಿ ಒಳಗೆ ಕರ್ಕೊಂಬರ್ತಾರೆ. ಹುಡುಗನಿಗೆ ಸ್ಪಷ್ಟವಾಗಿ ಒಳಗಿರುವ ಕನ್ವಿಕ್ಷನ್, ನಾನು ಸಾಯೋದಿಲ್ಲ, ನಾನು ಬದುಕಬೇಕು. ಹೀಗೆ ಸಂಕಲ್ಪ ಮಾಡಿದ ಹುಡುಗನಿಗೆ ಅನಸ್ತೇಶಿಯ ಕೊಟ್ಟ ತಕ್ಷಣಕ್ಕೆ ಪ್ರಜ್ಞೆ ಹೊರಟು ಹೋಗ್ತದೆ. ಪ್ರಜ್ಞೆ ಹೊರಟ ನಂತರ ಏನಾಯಿತು ಅಂತ ನಮಗೆ ಸಾಮಾನ್ಯ ಗೊತ್ತಿರೋದಿಲ್ಲ. ಈ ಅಮರೀಶ್ ವರ್ಮಾ ಆ ಬಳಿಕ ವಿವರಿಸ್ತಾರೆ. ಅದು ತುಂಬ ಗಾಢ ಕತ್ತಲಿನ ಕೋಣೆ, ಅಲ್ಲಿ ಒಂದು ಸೂಜಿ ಮೊನೆಯಂಥ ಬೆಳಕು ಮೇಲಿನಿಂದ ಕಾಣಿಸುವುದಕ್ಕೆ ತೊಡಗಿತು. ನಾನು ಆ ಬೆಳಕು ಕಾಣಿಸಿದ ಆ ತೂತಿನಿಂದ ಹೊರಗೆ ಬಿದ್ದೆ. ದಯವಿಟ್ಟು ಬ್ರಹ್ಮರಂಧ್ರ, ಈ ಒಳಗಿನ ಕತ್ತಲು ಎಲ್ಲ ನೆನಪಿಸ್ಕೋಬೇಕು. ಹೋದದ್ದು ಜೀವ ಇಲ್ಲಿಂದ, ನಾನು ಹೊರಟು ಹೋದೆ. ಹೋದವನು ನಾನು ತುಂಬ ಸುತ್ತುತ್ತಿದ್ದ ವೇಳೆಯಲ್ಲಿ ಒಬ್ಬರು ಗಡ್ಡಧಾರಿ ಋಷಿಗಳು ನನ್ನನ್ನು ಬಾ ಅಂತ ಕೈ ಹಿಡಿದು ಕರೆದುಕೊಂಡು ಹೋದರು. ಹಾಗೆ ಹೋದದ್ದು ನಾನು ಅನೇಕ ಬೆಳಕಿನ ಸಮೂಹ ದೀಪರೂಪದಲ್ಲಿ ಸೇರಿದ್ದ ಒಂದು ಗುಂಪಿನ ಮುಂದೆ. ಅಂದರೆ ಎಲ್ಲ ದೀಪದ ಆಕಾರಗಳಿದ್ದವು, ಅವುಗಳು ಒಂದು ದೊಡ್ಡ ದೀಪಕ್ಕೆ ಬಾಗುತ್ತಿದ್ದುವು ಅಂತ ಇವರು ಎಕ್ಸ್ಪ್ಲೇನ್ ಮಾಡೋದು. ನನ್ನನ್ನು ಕೂಡ ಅಲ್ಲಿ ಹೋಗಿ ಕುಳ್ಳಿರಿಸಲಾಯಿತು. ಆಗ ನಾನು ಸುಮ್ಮನೆ ಕುಳಿತು ಆ ದೊಡ್ಡ ದೀಪಕ್ಕೆ ಮುಖ ಮಾಡಿ ಅದು ಹೇಳುವ ಮಾತನ್ನು ಕೇಳುತ್ತಿದ್ದೆ. ಮುಂದೆ ಪ್ರಕಟವಾದದ್ದು ವಸಿಷ್ಠ ಋಷಿಗಳು. ಅವರು ನಮ್ಮ ಸುತ್ತಮುತ್ತ ಇರುವ ಎಲ್ಲ ದೀಪಗಳಿಗೂ ನನಗೂ ಕೂಡಿಸಿ ಹೇಳಿದರು, ನಿಮ್ಮನ್ನು ಒಂದು ಕೆಲಸದ ಮಹದುದ್ದೇಶದಿಂದ ಇಲ್ಲಿಗೆ ಕರೆಸಲಾಗಿದೆ. ಭೂಲೋಕದಲ್ಲೊಂದು ಆಪತ್ತು ಸಂಭವಿಸಲಿಕ್ಕಿದೆ. ಆ ಆಪತ್ತನ್ನು ಪಾರು ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ನೀವೀಗ ಅಲ್ಲಿಗೆ ಹೋಗಿ ಆ ಸಂರಕ್ಷಣೆಯ ಹೊಣೆ ಹೊರಬೇಕು, ಕಾರ್ಯಪ್ರವೃತ್ತರಾಗಿ ಅಂತ ನಮಗೆ ಆದೇಶಿಸಿದರು. ನಾವು ತಕ್ಷಣವೇ ಭೂಲೋಕಕ್ಕೆ ಹೋಗಿ ವಸಿಷ್ಠರು ವಿಧಿಸಿದ ಆದೇಶವನ್ನು ಪಾಲಿಸಿದೆವು. ಆ ಪ್ರಕಾರ ಭೂಮಿ ಒಂದು ದೊಡ್ಡ ವಿಪತ್ತಿನಿಂದ ಪಾರಾಯಿತು. ನಾನು ಮರಳಿ ಬರುವಾಗ ನನ್ನ ಆಪರೇಷನ್ ಮುಗಿದಿತ್ತು, ನಾನು ಎಚ್ಚರನಾದೆ ಅನ್ನುವ ಮಾತನ್ನು ಅಮರೀಶ್ ವರ್ಮಾ ಹೇಳ್ತಾರೆ. ಮುಂದೆ ಅವರು ಅನೇಕ ಬಾರಿ ಹೀಗೆ ತಾನು ದೇಹ ಬಿಟ್ಟು ಹೋಗ್ತಿದ್ರು, ಅನೇಕ ಋಷಿಗಳ ಆದೇಶಗಳನ್ನು ಕೇಳ್ತಿದ್ರು ಅನ್ನೋದನ್ನು ಒಂದು YNK ಜೊತೆಗಿನ ಸಂದರ್ಶನದಲ್ಲಿ ತಾವೇ ಹೇಳಿದ್ದಾರೆ. ಮತ್ತು ಸಂದೇಹಪಟ್ಟ ಪಕ್ಕದಲ್ಲಿ ಕೂತವರಿಗೆ ಅಲ್ಲೇ ಒಂದು ತ್ರಿಕೋಣಾಕಾರದ 2 ಚಕ್ರಗಳನ್ನು ಬರೆದು 2 ತ್ರಿಕೋಣಾಕಾರಗಳನ್ನು ಬರೆದು ನಡುವೆ ಒಂದು ಬಿಂದುವನ್ನು ನಿರ್ಮಿಸಿ ತನ್ನ ಕಣ್ಣಿನಿಂದ ದೃಷ್ಟಿ ಇಟ್ಟು ಬೆಂಕಿ ಹತ್ತಿಸಿಕೊಳ್ಳುವ ಹಾಗೆ ಮಾಡಿ ನಂಬದೇ ಇರುವವರಿಗಾಗಿ ಈ ಪ್ರಾತ್ಯಕ್ಷಿಕೆ ಅಂತ ಅದನ್ನು ಆರಿಸಿದ್ದಾರೆ. ಇದನ್ನು ವೈಯಕ್ತಿಕವಾಗಿ ಕಂಡ ಮತ್ತು ಅನುಮಾನಿಸಿದ ವ್ಯಕ್ತಿಯೇ ಸತ್ಯಕಾಮರು. ಅದಕ್ಕೆ ಅಲ್ಲಿ ಪ್ರಾತ್ಯಕ್ಷಿಕೆಯೂ ಆಯಿತು. ಹೀಗೆ ನಮಗೆ ಕಾಣದ ಒಂದು ವ್ಯವಸ್ಥೆಯ ಒಳಗೆ ನಮ್ಮ ಕುರಿತ ಒಂದು ನಿರಂತರ ಗಮನ, ನಿರಂತರ ಚಟುವಟಿಕೆ ಮತ್ತು ನಿರಂತರ ಹೊಣೆಗಾರಿಕೆ ನಡೀತಾ ಇದೆ ಪ್ಯಾರಲಲ್ಲಿ ನಮ್ಮ ಜೊತೆಗೇನೆ. ನಮ್ಗೆ ಅನುಭವಕ್ಕೆ ಬರೋದಿಲ್ಲ ಅಂತ. ಈ ಥರದ ಒಂದು ಜಗತ್ತನ್ನು ಪ್ರವೇಶ ಮಾಡಿದ ಅಕ್ಕ ಮಹಾದೇವಿ ನಮಗೆ ಸ್ಪಷ್ಟವಾಗಿ ಆ ಸಾಧನೆಯ ಪಥದ ಒಂದೊಂದು ಹಂತದಲ್ಲಿ ತಾನು ಹೇಗೆ ಬೇರೆ ಬೇರೆ ಆಗ್ತಾ ಹೋಗಿದ್ದೀನಿ ಅನ್ನೋದನ್ನು ಹೇಳ್ತಾಳೆ. ಧ್ಯಾನ ಅಥವಾ ನಿರಂತರ ಅದರ ಕುರಿತೇ ಚಿಂತನೆ ಮನನ ಇದು ಬಹಳ ಪ್ರಾಥಮಿಕ ಹಂತ. ನೋಡ್ತಾ ಇರೋದೇ ನೋಡುವುದರ ಕಡೆಗೆ ಹೋಗುವ ಒಂದು ಲಕ್ಷಣ ಅಂತ ನಾನು ಹೇಳಿದೆ. ನೋಡ್ತಾ ಇರುವಾಗ ಏನು ಸಂಭವಿಸುತ್ತೆ? ಮೊದಲು ಮನಸ್ಸು ತನ್ನ ಎಲ್ಲ ಕಲ್ಮಶಗಳನ್ನು ಹೊರಗೆ ಹಾಕುವುದಕ್ಕೆ ಪೂರ್ವದಲ್ಲಿ ಇಂದ್ರಿಯ ಇರುತ್ತೆ.
ಈ 6 ಇಂದ್ರಿಯಗಳ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಬೇಕು. ಅದು ತುಂಬ ಸುದೀರ್ಘ ಕಾಲಾವಧಿ. ಆ 6 ಇಂದ್ರಿಯಗಳನ್ನು ಕಳಚ್ಕೊಳ್ತಾ ನಾವು ಹೋದ ಹಾಗೆಯೇ ಮತ್ತೆ 3 ತ್ರಿಕರಣ ಅಂತ ಹೇಳಿ